ನಿನ್ನನ್ನೇ ನಂಬಿ ಬಂದೆನು యేసయ్య, ನಿನ್ನನ್ನೇ ನಂಬಿ ಬಂದೆನು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆನು యేసయ్య, ನಿನ್ನನ್ನೇ ನಂಬಿ ಬಂದೆನು. ನಿನ್ನನ್ನೇ ನಂಬಿ ಬಂದೆನು యేసయ్య, ನಿನ್ನನ್ನೇ ನಂಬಿ ಬಂದೆನು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದಿ. ನನ್ನನ್ನು ಬಲಪಡಿಸಿ ಆದರಣೆಯ ನೀಡಿದಿ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವಾದಾಟ ಮಾಡಿದಿ. ನನ್ನನ್ನು ಬಲಪಡಿಸಿ ಆದರಣೆಯ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ. ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ಆಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ. ವೈರಿಯು ನನ್ನ ಮುಂದೆ ಬೀಳುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹೌದು ಕರ್ತನೇ యేసయ్య. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಅದ್ಭುತವಾದಂಥ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಎಲ್ಲ ಸಹೋದರರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಯಿಂದ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ಯಾಕಂದರೆ ಎಷ್ಟು ಆಸಕ್ತಿಯಿಂದ ನೀವೆಲ್ಲರೂ ಈ ಮಾಧ್ಯಮದ ಮೂಲಕವಾಗಿ ನೋಡಲಿಕ್ಕೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಎಷ್ಟೋ ಕಾತುರತೆಯಿಂದ ಅನೇಕ ಜನರು ಈ ದೇವರ ವಾಕ್ಯಗಳಿಂದ ಆಶೀರ್ವದಿಸಲ್ಪಡ್ತಾ ಇದ್ದಾರೆ. ಮತ್ತು ಅದಕ್ಕಾಗಿ ಅನೇಕ ಜನರು ಕಾಣಿಕೆಗಳನ್ನು, ದಶಮಾಂಶಗಳನ್ನು ಹಾಗೂ ಅವರ ಪ್ರಾರ್ಥನೆ ಬೆಂಬಲವನ್ನು ಕೂಡ ನೀಡಿ ಈ ಸೇವೆ ಇನ್ನೂ ಹೆಚ್ಚಾಗಿ ಭೂಲೋಕದ ಕಟ್ಟಕಡೆಯವರೆಗೂ ಹೋಗಿ ತಲುಪಲಿ ಎಂಬುದಾಗಿ ಹಾರೈಸುತ್ತಿರತಕ್ಕಂಥ ಎಲ್ಲ ಭಕ್ತಾದಿಗಳು, ದೇವಜನರು ವೀಕ್ಷಿಸ್ತಕ್ಕಂಥ ಎಲ್ಲರಿಗೆ ಶುಭವಾಗಲಿ. ಅವರು ಬಿತ್ತಿದ್ದಕ್ಕೆ ಅವರಿಗೆ ಹೆಚ್ಚಿನ ಪ್ರತಿಫಲ ಸಿಗಲಿ ಎಂಬುದಾಗಿ ಹಾರೈಸುತ್ತಾ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದ್ಭುತವಾದಂಥ ಈ ಯೇಸು ಕ್ರಿಸ್ತನ ಸುವಾರ್ತೆ ಮನುಷ್ಯನನ್ನು ಎಷ್ಟು ಉನ್ನತ ಸ್ಥಿತಿಗೆ ನಡೆಸ್ತಾನೆ ಅನ್ನತಕ್ಕಂಥ ಸಂದೇಶವನ್ನು ಕೇಳಿಸಿಕೊಳ್ಳೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಸೇರಿ ಬಂದಿರುವ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸು ರಾಜ. ಎಲ್ಲ ವಿಶ್ವಾಸಿಗಳನ್ನು ಹಾಗೂ ವೀಕ್ಷಕರನ್ನು ನೋಡ್ತಕ್ಕಂಥ ಪ್ರತಿಯೊಂದು ನನ್ನ ಸಹೋದರರು, ಮಿತ್ರರು, ಹಿರಿಯರು, ಕಿರಿಯರು ಪ್ರತಿಯೊಬ್ಬರು ಕರ್ತನೆ ಶುಭವಾಗಲಿ ಕರ್ತನೆ. ಅವರಿಗೆ ಮೇಲಾಗಲಿ ಕರ್ತನೆ. ಅವರ ಎಲ್ಲ ಕೆಲಸಗಳಲ್ಲಿ ಯಶಸ್ವಿ ದೊರಕಲಿ, ಕೃತಾರ್ಥರಾಗಲಿ, ದೇಹದಲ್ಲಿ ಆರೋಗ್ಯವಿರಲಿ, ಮನಃಶಾಂತಿ
ಅವರ ಜೀವನದಲ್ಲಿ ಸದಾಕಾಲ ನೆಲೆಗೊಂಡಿರಲಿ ಎಂಬುದಾಗಿ ಹಾರೈಸುತ್ತಾ, ಈ ಸುವಾರ್ತೆಯನ್ನು ಕೇಳಿ ಅದನ್ನು ಎಷ್ಟು ಜನರು ಗ್ರಹಿಸಿ ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾರೋ ಖಂಡಿತವಾಗಿ ಅವರೆಲ್ಲರಿಗೆ ನಿತ್ಯ ಜೀವ ದೊರಕುತ್ತದೆ ಎಂಬುದಾಗಿ, ಸುಖ ಜೀವನ, ಆರೋಗ್ಯ ಜೀವನ ದೊರಕುತ್ತದೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಹೇಳಲ್ಪಟ್ಟಿದ್ದ ಪ್ರಕಾರ ಕರ್ತನೆ ಎಲ್ಲರಿಗೆ ಆ ಸಮಾಧಾನ, ಶಾಂತಿ, ಹರ್ಷ, ಆನಂದ, ಆರೋಗ್ಯ ಭರಿತವಾದಂಥ ಜೀವನವು ಅನುಗ್ರಹಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬಹಳ ಒಳ್ಳೆಯ ಸಮಯದಲ್ಲಿ ನೀವೆಲ್ಲ ಸೇರಿ ಬಂದಿದ್ರಿ. ಇವತ್ತು ಯೇಸು ಕ್ರಿಸ್ತನು ನಮಗೆ ಜೀವನದ ಮೌಲ್ಯಗಳನ್ನು ಕೂಡ ಕಲಿಸಿಕೊಟ್ಟಿದ್ದಾನೆ. ಆತನು ಆರೋಗ್ಯವಾಗಿರಲಿಕ್ಕೆ ಆತನು ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ. ಮನಃಶಾಂತಿಯಿಂದ, ಸುಖ ಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳಿಂದಿರೋದಕ್ಕಾಗಿ ಆತನು ನಮಗೆ ಬೇಕಾಗಿರತಕ್ಕಂಥ ಅಗತ್ಯಗಳನ್ನು ಪೂರೈಸುತ್ತಾ ಇದ್ದಾನೆ. ಆದ ಕಾರಣ ಇವತ್ತು ಯೇಸು ಕ್ರಿಸ್ತನ ವಾಕ್ಯಗಳು ಹಾಗೂ ಈ ಬೈಬಲ್ನ ಕರ್ತನಾದ ದೇವರ ನೀತಿಯನ್ನು ಪಾಲನೆ ಮಾಡುವುದರಿಂದ ಎಷ್ಟು ಶ್ರೇಷ್ಠ ಸ್ಥಿತಿಗೆ ನಡೆಸಿಕೊಂಡು ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಬೈಬಲ್ ಇಸ್ ನಥಿಂಗ್ ಬಟ್ ಲಾ. ಇಟ್ಸ್ ನಾಟ್ ಅ ರಿಲಿಜಿಯಸ್ ಬುಕ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದು ಒಂದು ನ್ಯಾಯ ಪ್ರಮಾಣವಾಗಿದೆ. ಇದು ದೇವರಿಂದ ಅನುಗ್ರಹಿಸಲ್ಪಟ್ಟಿರತಕ್ಕಂಥ ನ್ಯಾಯ ಪ್ರಮಾಣವಾಗಿದೆ. ಅದು ಈ ಲೋಕದ ನ್ಯಾಯ ಪ್ರಮಾಣಗಳಕ್ಕಿಂತಲೂ ಬಹಳ ಪ್ರತ್ಯೇಕಿಸಲ್ಪಟ್ಟಿರತಕ್ಕಂಥ ನೀತಿ, ನ್ಯಾಯ ಪ್ರಮಾಣಗಳು, ಕಟ್ಟಳೆಗಳು ಹಾಗೂ ನಿಬಂಧನೆಗಳು, ತೀರ್ಪುಗಳು ಅದರಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದ ಕಾರಣ ಬಹಳ ಜನರಿಗೆ ನ್ಯಾಯ ಪ್ರಮಾಣ ಅಂದರೆ ಇಂಗ್ಲಿಷಲ್ಲಿ ಲಾ ಎಂಬುದಾಗಿ ಹೇಳ್ತೇವೆ. ಲಾ, ಕನ್ನಡದಲ್ಲಿ ಅದಕ್ಕೆ ನ್ಯಾಯ ಪ್ರಮಾಣ ಅಂತಾರೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಕನ್ನಡದಲ್ಲಿ ಕಾನೂನು ಎಂಬುದಾಗಿ ಹೇಳ್ತಾರೆ. ಕಾನೂನು ಎಂಬುವ ಪದ ಅದು ಕನ್ನಡ ಶಬ್ದವಲ್ಲ. ನ್ಯಾಯ ಪ್ರಮಾಣ ಅನ್ನೋದೇ ಅದು ಅಚ್ಚ ಕನ್ನಡ ಶಬ್ದ. ಕಾನೂನು ಅನ್ನೋ ಪದ ಅದು ಉರ್ದು ಮತ್ತು ಹಿಂದಿ ಭಾಷೆಗಳಲ್ಲಿ ಉಪಯೋಗ ಮಾಡತಕ್ಕಂಥ ಪದವಾಗಿರುತ್ತೆ. ಆದ ಕಾರಣ ಗಮನಿಸ್ತೀರಿ, ದೇವರ ಈ ಒಂದು ನ್ಯಾಯ ಪ್ರಮಾಣ ಇಸ್ ಅ ಬುಕ್ ಆಫ್ ಲಾ. ಲಾ ಈಸ್ ಅ ಫಂಡಮೆಂಟಲ್ ಬೇಸಿಕ್ ಸ್ಟ್ರಕ್ಚರ್ ಫಾರ್ ದ ವ್ಯಾಲ್ಯೂಸ್. ಈ ನ್ಯಾಯ ಪ್ರಮಾಣ ಜೀವನದ ಮೌಲ್ಯಗಳಿಗೆ ಅಸ್ತಿತ್ವದ ನೀತಿಯಾಗಿದೆ. ಆದ ಕಾರಣ ಇದು ಪರಲೋಕ ರಾಜ್ಯದ ನೀತಿ ನಮಗೆ ಬೋಧಿಸುತ್ತದೆ. ಆದ ಕಾರಣ ನೀತಿ ಉಲ್ಲಂಘನೆ ಮಾಡಿದ್ದವರು ಯಾರು ಸುಖವಾಗಿ ಇದ್ದಿದ್ದು ನಾನು ಮಾತ್ರ. ಇಷ್ಟೆಲ್ಲ ಜಗತ್ತಿನ ಸುದ್ದಿಗಳನ್ನು ಓದ್ತಾ ಇರ್ತೇನೆ, ಅವರು ಸುಖವಾಗಿದ್ದಿದ್ದು ನಾನು ಕಂಡಿಲ್ಲ. ಭ್ರಷ್ಟರು ಯಾವತ್ತು ನೋಡಿದ್ರೆ ಜೈಲ್ ಪಾಲು, ಯಾವತ್ತು ನೋಡಿದ್ರೆ ರೋಗಗಳ ಪಾಲು, ಯಾವತ್ತು ನೋಡಿದ್ರೆ ಮಾರಕ ರೋಗಗಳನ್ನು ಅವರು ಅಟ್ಟಿಸಿ ನಾಶ ಮಾಡ್ತಿರ್ತದೆ. ಅಥವಾ ಕೋರ್ಟು ಕಚೇರಿಗಳ ಸುತ್ತಲೂ ತಿರುಗಿ ಅವರ ಜೀವನ ಅದರಲ್ಲೇ ರೋಗ, ಅಶಾಂತಿ, ಅಸಮಾಧಾನ, ನೆಮ್ಮದಿ ಇಲ್ಲದ ಜೀವನ ಜೀವಿಸ್ತಕ್ಕಂಥ ಅನೇಕ ದುಷ್ಟರು, ಅನೀತಿಯಿಂದ ಸಂಪಾದನೆ ಮಾಡತಕ್ಕಂಥ ಭ್ರಷ್ಟರು ಜೀವಿಸುವುದನ್ನು ನಾನು ಕಂಡೆನು. ಕೊನೆಗೆ ಬಳಲಿ ನರಳಿ ಸತ್ತು ಆದ ನಂತರನೂ ಅವರಿಗೆ ಸುಖವಿಲ್ಲ, ನರಕದಲ್ಲಿ ಉರಿತಿರ್ತಕ್ಕಂಥ ಜನರು ನಾವು ನೋಡಿದೆ. ಆದರೆ ಇಲ್ಲಿ ಒಂದು ಸಹೋದರಿ, ಒಂದು ಮನೆ ಕೆಲಸದವಳು ಜಾನ್ ಟೇಲರ್ ಎನ್ನತಕ್ಕಂಥ ಒಂದು ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಅವಳು ಜಾನ್ ಟೇಲರ್ ಅಂದರೆ ಅಲ್ಲಿನ ಅಡ್ಡ ಹೆಸರುಗಳು ಹಂಗಿರ್ತವೆ, ಟೇಲರ್ ಎಂಬುದಾಗಿ. ಈ ಜಾನ್ ಟೇಲರ್ ಅವರ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಅವರ ಮನೆಯಲ್ಲಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವಳು ಶಾಲಾ ಕಾಲೇಜುಗಳನ್ನು ಮುಗಿಸ್ಕೊಂಡು, ಅವಳ ಪರಿಸ್ಥಿತಿ ಬಹಳ ಗಂಭೀರವಾಗಿರೋದ್ರಿಂದ ಅವಳು ಕೊನೆಗೆ ಮನೆ ಕೆಲಸ ಮಾಡುವುದಕ್ಕೆ ತಾನು ತಗ್ಗಿಸಿಕೊಂಡು ಇನ್ನು ಬದುಕಲಿಕ್ಕೆ ಯಾವ ಮಾರ್ಗ ಇಲ್ಲ ಅನ್ನತಕ್ಕಂಥ ಕಾರ್ಯದಿಂದ ಪರಿಸ್ಥಿತಿ ಬಂದಾಗ ಅವಳು ಮನೆ ಕೆಲಸ ಮಾಡೋದಕ್ಕಾಗಿ ಒಂದು ಮನೆಯಲ್ಲಿ ಕೆಲಸಕ್ಕೆ ತಗ್ತಾಳೆ. ಅವರ ಹೆಸರು ಜಾನ್ ಟೇಲರ್ ಎಂಬುದಾಗಿ. ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೆಲವು ಕಾಲ ಆದ ನಂತರ ಆ ಮನೆ ಯಜಮಾನನಿಗೆ
ಕಾಲು ಬಿದ್ದೋಗ್ತದೆ, ಅಂದರೆ ಪ್ಯಾರಲೈಸ್ ಆಗ್ತದೆ. ಪಾರ್ಶ್ವವಾಯು ರೋಗದಿಂದ ಆತನು ಬಾಧಿತನಾಗ್ತಾನೆ. ಆತನು ಮಂಚದಲ್ಲಿ ಮಲಗಿರುವಾಗ ಆತನ ಹೆಂಡತಿ ಆತನ ಆ ಯಜಮಾನನ ಆಫೀಸನ್ನು, ಅವರ ಆಸ್ತಿಯನ್ನು ಎಲ್ಲವನ್ನು ಸಂಭಾಳಿಸುತ್ತಾ ಅಥವಾ ಮೇಂಟೈನ್ ಮಾಡುತ್ತಾ ಅಥವಾ ನಿರ್ವಹಿಸುತ್ತಾ ಅವುಗಳನ್ನು ನಿಯಂತ್ರಿಸಿಕೊಂಡು ಅವುಗಳಿಗೆ ಬೇಕಾಗಿರ್ತಕ್ಕಂಥ ನೋಡಿಕೊಳ್ಳುತ್ತಿದ್ಳು. ಆದರೆ ಬಹಳ ಸುಖವಾಗಿ ಇವರು ಗಂಡ ಹೆಂಡತಿ, ಯಜಮಾನರು ಹಾಗೂ ಅವರ ಹೆಂಡತಿ ಬಹಳ ಸುಖವಾಗಿ ಸಂತೋಷವಾಗಿ ದಿನಗಳನ್ನು ಕಳೀತಾ ಇರತಕ್ಕಂಥ ಸಮಯದಲ್ಲಿ ಏನಾಯಿತು, ಈ ಯಜಮಾನನಿಗೆ ಆಕಸ್ಮಿಕವಾಗಿ ಕಾಲು ನಡೆಯಲಾರದಂಥ ಸ್ಥಿತಿ ಬಂದು ಮಂಚವನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ. ಈ ಮಂಚದಲ್ಲಿ ಬಿದ್ದಿರತಕ್ಕಂಥ ಈ ವ್ಯಕ್ತಿ ದಿನಗಳದಂತೆ ತನಗಿರ್ತಕ್ಕಂಥ ಆಸ್ತಿಯನ್ನು, ತನಗಿರ್ತಕ್ಕಂಥ ಫ್ಯಾಕ್ಟ್ರಿಗಳನ್ನು ಮತ್ತು ವಾಹನಗಳನ್ನು ಮ್ಯಾನೇಜ್ ಮಾಡಲು, ನೋಡಿಕೊಳ್ಳಲು ತನ್ನ ಹೆಂಡತಿ ಅವುಗಳನ್ನೆಲ್ಲ ನೋಡಿಕೊಳ್ತಾ ಇದ್ದುಕೊಂಡು ಅವಳು ಮನೆಯಲ್ಲಿ ಒಂದು ಕೆಲಸ ಮಾಡತಕ್ಕಂಥ ಅಮೆಂಡಾ ಫಾಕ್ಸ್ ಎನ್ನುವ ಒಂದು ಯುವತಿ, ಬಹಳ ಪ್ರಾಮಾಣಿಕಳು, ನಂಬಿಕಸ್ಥಳು, ವಿನಯವುಳ್ಳ ಮನಸ್ಸುಳ್ಳವಳು, ಎಷ್ಟು ಮಾತ್ರಕ್ಕೂ ಬೇಸರಗೊಳ್ಳದೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಆದರೆ ಆಕಸ್ಮಿಕವಾಗಿ ಅವರ ಆ ಒಂದು ಮನೆಯ ಯಜಮಾನನು, ಅಂದರೆ ನಾವು ಸಾಹುಕಾರ ಅಂತ ಹೇಳ್ತೇವೆ, ಆ ಮನೆಯ ಯಜಮಾನನು ಪಾರ್ಶ್ವವಾಯು ರೋಗ ಪೀಡಿತನಾಗಿ ನಡೆಯಲಾರದ ಪರಿಸ್ಥಿತಿಯಲ್ಲಿ ಮಂಚದ ಮೇಲೆ ಆತನು ಮಲಗಿರುವ ಸ್ಥಿತಿಯಲ್ಲಿ ಆವಾಗಲೂ ಆ ಒಂದು ಯುವತಿ ಆ ಮನೆಯಲ್ಲಿ ಬಹಳ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ಲು. ಮನೆ ಕೆಲಸವನ್ನು, ಮುಸುರಿ ತಿಕ್ಕೋದನ್ನು, ಬಟ್ಟೆ ಒಗೆಯೋದನ್ನು, ಮನೆ ಒರೆಸೋದನ್ನು, ಮನೆ ಎಲ್ಲ ಕೆಲಸವನ್ನು ಮಾಡಿದಷ್ಟಲ್ಲದೆ ಆ ಮನೆ ಯಜಮಾನನ ಜಾನ್ ಟೇಲರ್ ಅನ್ನತಕ್ಕಂಥ ಆ ಯಜಮಾನನಿಗೆ ಬೇಕಾಗಿರ್ತಕ್ಕಂಥ ಔಷಧ ಉಪಚಾರಗಳು ಹಾಗೂ ಆಹಾರವನ್ನು, ಆತನು ಎದ್ದು ನಡೆಯಲಾರದ ಸ್ಥಿತಿಯಲ್ಲಿರುವುದ ಕಾರಣದಿಂದ ಆತನ ಮಲಮೂತ್ರವನ್ನು ಕೂಡ ತೆಗೆದು ಆತನಿಗೆ ಸೇವೆ ಮಾಡ್ತಿದ್ಲು. ಈ ಒಂದು ಬಡ ಅಮೆಂಡಾ ಫಾಕ್ಸ್ ಎನ್ನುವ ಯುವತಿ ಹಾಗೂ ಬಹಳ ಬಡ ಕುಟುಂಬದವರು ಅವರ ತಂದೆಯನ್ನು, ಅವರ ತಾಯಿಯನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಅದೇ ರೀತಿಲ್ಲ ಅವರ ಮನೆಯಲ್ಲಿ ಬಡತನದ ನಿಮಿತ್ತ ಇವಳು ಅಮೆಂಡಾ ಫಾಕ್ಸ್ ಎನ್ನುವಳು ಜಾನ್ ಟೇಲರ್ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಕೆಲಸ ಮಾಡ್ತಿರುವಾಗ ಅನೇಕ ಸಾರಿ ಜಾನ್ ಟೇಲರ್ ಅವರ ಹೆಂಡತಿ ಜಾನ್ ಟೇಲರ್ ಅವರನ್ನು ಕೆಲವು ದಿನಗಳಾದ ನಂತರ, ಮಂಚದ ಮೇಲೆ ಕೆಲವು ತಿಂಗಳುಗಳಾದ ನಂತರ ಅವಳು ಆಸ್ತಿಯನ್ನು ನೋಡಿಕೊಳ್ಳೋದ್ರಲ್ಲಿ, ಅದರಲ್ಲಿ ಬರ್ತಕ್ಕಂಥ ಆದಾಯದಲ್ಲಿ ಪಡೆಯತಕ್ಕಂಥ ಹಣದಿಂದ ಮೋಜು ಮಜಾ ಮಾಡಿಕೊಳ್ತಾ, ಪಾಪಿಷ್ಟ ಜೀವನವನ್ನು ಮಾಡಿಕೊಳ್ತಾ, ಇನ್ನೊಂದು ಪುರುಷನೊಂದಿಗೆ ಅನೈತಿಕವಾದಂಥ ಸಂಬಂಧವನ್ನು ಇಟ್ಕೊಂಡು ಅವಳು ಜೀವನವನ್ನು ಸಾಗಿಸ್ತಾ ಇದ್ದಳು. ಆದರೆ ಆ ಯಜಮಾನನ ಹೆಂಡತಿ ಮನೆಯೊಳಗೆ ಬಂದರೆ ಆ ಯಜಮಾನನನ್ನು ಬಂದು ನೋಡೋದು, ಒಂದು ಸ್ವಲ್ಪ ಮಾತಾಡಿಸೋದು, ಹೋಗಿಬಿಡೋದು, ಆಮೇಲೆ ತನ್ನ ಕೆಲಸಕ್ಕೆ ತನ್ನ ಮಲಗೋ ಕೋರಿಗೆ ಹೋಗಿ ಅವಳು ಮಲಗಿಬಿಡ್ತಿದ್ಲು. ಆದರೆ ಯಜಮಾನನು ಎಷ್ಟು ಕೂಗಿದ್ರು ಅವಳು ಯಜಮಾನನ ಕೂಗಿಗೆ ವಕ್ರವಾಗಿ ಪ್ರತ್ಯುತ್ತರ ಕೊಡ್ತಿದ್ಲು, ಸುಳ್ಳಾಗಿ ಮೋಸದ ಪ್ರತ್ಯುತ್ತರ ಕೊಡ್ತಿದ್ಲು. ನನಗೆ ಬಹಳ ಬೇಸರವಾಯಿತು, ನಾನು ದಣಿದು ಬಿಟ್ಟಿದ್ದೇನೆ, ಕೆಲಸದಿಂದ ಸಾಕಾಗ್ತಾ ಇದೆ, ನಾನು ಆಫೀಸೆಲ್ಲ ನೋಡಿಕೊಂಡು ನನಗೆ ಭಾಳ ಟಯರ್ಡ್ ಆಗಿದೆ, ನಾನು ನಿನ್ನ ಹತ್ರ ಬರಲಿಕ್ಕಾಗಲ್ಲ, ನನಗೆ ನೋಡ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ಕೊಂಡು ಬಹಳ ವಕ್ರವಾಗಿ ಮಾತಾಡಿ ಆತನ ಮನಸ್ಸನ್ನು ನೋಯಿಸ್ತಾ ಇದ್ಲು. ಆದರೂ ಪಾಪ ಆ ಮನುಷ್ಯನು ಆ ಹೆಂಡತಿಯನ್ನು ಸಹಿಸಿಕೊಳ್ತಾ ಇದ್ದ. ದಿನಗಳದಂತೆ ಅಲ್ಲೇ ಪ್ರತಿದಿನ ಬೆಳಗಿನ ಜಾವದಲ್ಲಿ ಅಮೆಂಡಾ ಅನ್ನತಕ್ಕಂಥ ಕೆಲಸದವಳು ಮನೆ ಕೆಲಸದವಳು ಬರಬೇಕು. ಆಮೇಲೆ ಅವಳು ಸಂಜೆ ಸುಮಾರು ಸೂರ್ಯಾಸ್ತಮನ ಆದ ನಂತರ ಹೋಗತಕ್ಕಂಥವಳು. ಎಲ್ಲ ಮನೆ ಕೆಲಸವನ್ನು ನೋಡಿಕೊಂಡು ಆ ಯಜಮಾನನಿಗೆ ಬೇಕಾಗಿರತಕ್ಕಂಥ ಎಲ್ಲ ವಸ್ತುಗಳನ್ನು, ಆಹಾರವನ್ನು ಎಲ್ಲ ತಂದಿಟ್ಟು ತಿನ್ನಿಸಿ ಮತ್ತು ಹೋಗುವಾಗ ಆತನಿಗೆ ಮಾತ್ರೆಗಳು, ನೀರು ಎಲ್ಲವನ್ನಿಟ್ಟು ಬೆಳಿಗ್ಗೆ ಬರೋ ತನಕ ಆತನಿಗೆ ಏನೇನು ಬೇಕು ಅವೆಲ್ಲಗಳನ್ನಿಟ್ಟು ಆತನೊಂದಿಗೆ ಚೆನ್ನಾಗಿ ಮಾತಾಡಿ ಆತನನ್ನು ಪ್ರೋತ್ಸಾಹಿಸುತ್ತಾ ಆತನ ದುಃಖದಲ್ಲಿ ಪಾಲಿಯಾಗಿ
ಒಂದು ಸ್ವಂತ ಮಗಳಿನಂತೆ ಆ ಕೆಲಸಗಾರಳು ಆ ಯಜಮಾನನನ್ನು ನೋಡಿಕೊಳ್ತಾ ಇದ್ಲು. ಯಾಕೆಂದ್ರೆ ಯಜಮಾನನು ಬಹಳ ಒಳ್ಳೆಯವನಾಗಿದ್ದ, ಹೆಂಡತಿಯನ್ನು ಬಹಳ ಪ್ರೀತಿ ಮಾಡೋನಾಗಿದ್ದ, ಅವಳ ಹೆಂಡತಿನಿಷ್ಟು ಚೆನ್ನಾಗಿ ನೋಡ್ಕೊಳ್ತಕ್ಕಂಥವನಾಗಿದ್ದ. ಕೆಲಸಗಾರರ ಮೇಲೆ ಯಾವತ್ತಿಗೂ ಆತನು ವಕ್ರವಾಗಿ ನಡೆದುಕೊಂಡಿದ್ದಿಲ್ಲ. ಬಹಳ ಚೆನ್ನಾಗಿ ಅವರಿಗೆ ಸಂಬಳವನ್ನು ಕೊಡ್ತಿದ್ದ. ಕೆಲಸಗಾರರು ಕೂಡ ಬಹಳ ಚೆನ್ನಾಗಿ ನೋಡ್ತಿದ್ರು. ಅಷ್ಟು ಅದ್ಭುತವಾಗಿ, ಅಷ್ಟು ಪ್ರೀತಿ ಅನುಕಂಪದಿಂದ ಆ ಕೆಲಸಗಾರರನ್ನು ನೋಡ್ತಾ ಇದ್ರು. ಆದರೆ ಆ ಕೆಲಸಗಾರಳು ಆ ಮನೆಗೆ ಕೆಲಸಗಾರಳಾಗಿ ಕೆಲಸ ಮಾಡಲಿಲ್ಲ. ಬಹಳ ಪ್ರಾಮಾಣಿಕಳಾಗಿ, ವಿನಯವುಳ್ಳವಳಾಗಿ, ನಂಬಿಕಸ್ಥಳಾಗಿ ಆ ಮನೆಗೆ ಕೆಲಸ ಮಾಡ್ತಿದ್ಲು. ಸಾಹುಕಾರ್ ಆ ಒಂದು ಯಜಮಾನನ ಹೆಂಡತಿ ಕೆಲಸಕ್ಕೆ ಹೋಗಿದ್ರು ಕೂಡ ಅಲ್ಲಿಂದ ಒಂದು ವಸ್ತುವನ್ನು ಕೂಡ ಕದ್ದುಕೊಂಡಿಲ್ಲ. ಅವಳು ಒಂದು ವಸ್ತುವನ್ನಾಗಲಿ, ಒಂದು ಪಿನ್ನನ್ನಾಗಲಿ ಕೂಡ ಅವಳು ಕದ್ದುಕೊಂಡಿಲ್ಲ. ಅವಳು ಯಾವುದೇ ರೀತಿಯಾದಂಥ ಅವ್ಯವಹಾರ ನಡೆಸಲಿಲ್ಲ. ಅಲ್ಲೇ ಯಜಮಾನನು ಬಿದ್ದಿರುವಾಗ ಅಲ್ಲಿ ಬಿದ್ದಿರತಕ್ಕಂಥ ಯಾವ ವಸ್ತುಗಳನ್ನಾಗಲಿ, ಯಾವುದನ್ನಾಗಲಿ ನಂಬಿಕೆ ದ್ರೋಹದ ಕೆಲಸವನ್ನು ಮಾಡಲಿಲ್ಲ. ಬಹಳ ಪ್ರಾಮಾಣಿಕವಾಗಿ ಯಜಮಾನಳಿಗೂ, ಯಜಮಾನನ ಹೆಂಡತಿಗೂ ಹಾಗೂ ಯಜಮಾನನಿಗೆ ಬಹಳ, ಆ ಮನೆ ಯಜಮಾನನಿಗೆ ಬಹಳ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದ್ಲು. ಅವಳು ಬಡವಳೆ ಹೌದು, ಆದರೆ ಅವಳ ಹತ್ರ ಇರೋದು ಮತ್ತೇನಿಲ್ಲ, ಶ್ರಮೆಪಟ್ಟು ಕಷ್ಟಜೀವಿ. ಅವಳು ಬಹಳ ಚುರುಕಾಗಿ ಕೆಲಸ ಮಾಡತಕ್ಕಂಥವಳಾಗಿದ್ಲು. ಯಜಮಾನನು ಎಷ್ಟೋ ಸಾರಿ ಅವಳು ಬಟ್ಟೆ ಒಗಿತಾ ಇರುವಾಗ ಅವಳನ್ನು ಯಜಮಾನನು, ಆ ಮನೆ ಯಜಮಾನನು ಕರೆದಿರುವಾಗ, ಅಮೆಂಡಾ ಎಂಬುದಾಗಿ ಕರೆದಿರುವಾಗ ಓಡಿ ಬರ್ತಿದ್ಲು. ಓಡಿ ಬಂದು ಆತನಿಗೆ ಒಂದು ವೇಳೆ ಮೂತ್ರದ ಪರಿಸ್ಥಿತಿ ಬಂದಿರುವಾಗ ಆ ಸಮಯದಲ್ಲಿ ಆತನಿಗೆ ಸಹಾಯ ಮಾಡ್ತಿದ್ಲು. ಆತನಿಗೆ ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಕೂಡ, ಆತನ ಹೊಟ್ಟೆ ನೋವುತ್ತಾ ಇರುವ ಸಮಯದಲ್ಲಿ ಕೂಡ ಆತನು ಕರೆದಿರುವಾಗ ಯಾವುದೇ ಬೇಸರವಿಲ್ಲದೆ, ಹೇಸಿಗೆ ಇಲ್ಲದೆ ಆತನಿಗೆ ಸೇವೆ ಮಾಡ್ತಿದ್ಲು. ಆದರೆ ಎಷ್ಟೋ ಸಾರಿ ಅವಳು ಕೆಲಸ ಮಾಡ್ತಿರುವಾಗ ಮಧ್ಯದಲ್ಲಿ ಕರೆದಿರುವಾಗಲೂ ಅವಳಿಗೆ ಸಿಟ್ಟು ಬರ್ತಿಲ್ಲಾಗಿತ್ತು. ನಾನು ಕಸ ಗುಡಿಸ್ತಾ ಇದ್ದೇನೆ, ಕಾಣುವುದಿಲ್ಲ, ಈಗ ಕರಿತೀರಾ ಅಂಥೇಳಿ ಅವಳು ಯಾವತ್ತಿಗೂ ಬೇಸರಗೊಳ್ಳಲಿಲ್ಲ. ಎಂಥ ಸಮಯದಲ್ಲಿಯೂ ಮನೆ ಕೆಲಸ ಮಾಡ್ತಿರುವಾಗ, ಎಲ್ಲ ಕೆಲಸಗಳು ಮಾಡ್ತಿರುವಾಗ ಕರೆದಿರುವಾಗ ಅಮೆಂಡಾ ಫಾಕ್ಸ್ ಎಂಬ ಕೆಲಸಗಾರಳು ಆ ಒಂದು ಮನೆ ಯಜಮಾನನಿಗೆ ಬಹಳ ಪ್ರಾಮಾಣಿಕವಾಗಿ, ವಿನಯತ್ವದಿಂದ, ನಂಬಿಕಸ್ಥಳಾಗಿ ಹಾಗೂ ಕಾಳಜಿಯನ್ನು ವಹಿಸೋಳಾಗಿ ಆತನ ಮೇಲೆ, ಅಯ್ಯೋ ಈತನೆಷ್ಟು ದೊಡ್ಡ ಶ್ರೀಮಂತ, ಈತನ ಹೆಂಡತಿ ಇಬ್ಬರು ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ರು, ಆದರೆ ಈಗ ಗಂಡನು ಮಂಚದ ಮೇಲೆ ಬಿದ್ದಿದ್ದಾಗಿಂದ ಹೆಂಡತಿ ಇಷ್ಟು ಬೇಕಾಬಿಟ್ಟಿಯಾಗಿ ನಡ್ಕೊಳ್ತಾ ಆ ಗಂಡನ ಹೃದಯವನ್ನು ಚೂರು ಚೂರು ಮಾಡ್ತಾ ಇದ್ದಾಳಲ್ಲ ಇವಳು ಎಂಬುದಾಗಿ ತಿಳ್ಕೊಂಡು, ಆದರೆ ಅದು ಗಂಡನಿಗೆ ತಿಳಿದ್ರೆ ಎಷ್ಟು ನೋವಾಗ್ತದೆ ಎಂಬುದಾಗಿ ಅಮೆಂಡಾ ಫಾಕ್ಸ್ ಅನ್ನತಕ್ಕಂಥ ಕೆಲಸಗಾರಳು ಎಷ್ಟು ಮಾತ್ರಕ್ಕೂ ಯಜಮಾನನಿಗೆ ಆತನ ಹೆಂಡತಿಯ ಈ ಒಂದು ಅನೈತಿಕವಾದ ಸಂಬಂಧದ ಕುರಿತು ತಿಳಿಸಲಿಲ್ಲ. ದಿನಗಳದಂತೆ ಅನೈತಿಕವಾದ ಸಂಬಂಧ ಇರತಕ್ಕಂಥ ಆ ಪಾಪಿಷ್ಟ ಪುರುಷನ ಮನೆಗೆ ಬಂದು ಒಂದು ದಿವಸ ಉಳಿದು ಕೂಡಲೇ, ಆ ದಿನವೆಲ್ಲ, ಆ ರಾತ್ರಿ ಎಲ್ಲ ಅಲ್ಲಿ ಉಳಿದು ಕೂಡಲೇ ಅಮೆಂಡಾ ಫಾಕ್ಸ್ ಅವರು, ಆ ಕೆಲಸಗಾರಳು ಬೆಳಗ್ಗೆ ಆ ದಿನನೇ ಬೇಗನೆ ಬರ್ತಾಳೆ. ಬೇಗನೆ ಬಂದು ಕೂಡಲೇ, ಬೇಗ ಈಗ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳ್ಕೊಂಡು ಆ ಯಜಮಾನನ ಹೆಂಡತಿ ಸ್ವಲ್ಪ ಬೇಸರಗೊಂಡು ಅವಳನ್ನು ಒಳಗೆ ಕರ್ಕೊಳ್ತಾಳೆ. ತದನಂತರ ಈ ದೃಶ್ಯವನ್ನು ನೋಡಿದ ಕೂಡಲೇ ಯಜಮಾನನ ಕಡೆ ಹೋಗಿ ಗುಡ್ ಮಾರ್ನಿಂಗ್ ಎಂಬುದಾಗಿ ಹೇಳಿ ಆತನಿಗೆ ಒಳ್ಳೆ ಮಾತುಗಳಿಂದ ಸಂತೈಸಿ, ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಕೇಳಿಕೊಂಡು ಬಹಳ ಆತನೊಟ್ಟಿಗೆ ಮಾತಾಡೋದಾಗಲಿ, ಆತನ ಕಷ್ಟ ದುಃಖಗಳಲ್ಲಿ ಭಾಗವಹಿಸೋದಾಗಲಿ, ಆತನ ಕರೆದಾಗ ಆತನ ಮಾಡತಕ್ಕಂಥ ಎಲ್ಲ ಕೇಳತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಕೊಡೋದಾದರೆ ಆತನಿಗೆ ಸಹಾಯ ಮಾಡೋದರಲ್ಲಿ ಯಾವುದೇ ಬೇಸರವಿಲ್ಲದೆ, ಆತನೊಂದಿಗೆ ಯಾವುದೇ ರೀತಿಯ ಬೇಸರವಿದ್ದು ಜಗಳ ಮಾಡದೆ ಅಥವಾ ಯಾವುದೇ ತಾಳ್ಮೆ ಇಲ್ಲದೆ, ತಾಳ್ಮೆಯನ್ನು ಕಳ್ಕೊಂಡು, ಯಾವ ಪರಿಸ್ಥಿತಿ ಬಂದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಳದೆ ಅವಳು ಆ ಕುಟುಂಬಕ್ಕೆ ಸೇವೆ ಮಾಡ್ತಿದ್ಲು, ಕೆಲಸ ಮಾಡ್ತಿದ್ಲು. ಆದರೆ ಆ ದಿನ ಆ ಯಜಮಾನನ ಹೆಂಡತಿಯ, ಆ ಪಾಪಿಷ್ಟ ಪುರುಷನು ಹೆಂಡತಿಯ ಅನೈತಿಕವಾದ ಸಂಬಂಧ ಇರ್ತಕ್ಕಂಥ ಆ ವ್ಯಕ್ತಿ ಮನೆಗೆ ಬಂದು ಹೋಗಿದ್ದು ನೋಡಿ ಇವಳು ಬಹಳ ಆಶ್ಚರ್ಯಪಟ್ಲು. ಆದರೆ ಸುಮ್ಮನೆ ಹೋಗಿ ಯಜಮಾನನ ಕೇಳಿದ್ರು, ಯಾರಾದರೆ ಬಂದಿದ್ರಾ ಮನೆಗೆ ಅಂತ ಕೇಳಿದಳು ಸುಮ್ಮನೆ. ಹೌದು, ನಿನಗೂ ಹೌದು, ನನಗೆ ಗೊತ್ತಾಯ್ತು ನೀನು ಏನು ಕೇಳಬೇಕೆಂಬುದಾಗಿ ಅಂತ ಹೇಳಿದ ಯಜಮಾನನು.
ಹೌದಾ, ಓ ಐ ಆಮ್ ಸಾರಿ ಅಂತ ಹೇಳಿದ್ಲು ಅವಳು. ಯಾಕಂದರೆ ಯಜಮಾನನಿಗೆ ಆ ಪರಪುರುಷನು ಮನೆಯಲ್ಲಿ ಬಂದಿದ್ದು ಗೊತ್ತಾಯ್ತಾ ಎನ್ನತಕ್ಕಂಥ ಕಾರ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ಅವಳು ಕೇಳಿದೆ. ಗೊತ್ತಿಲ್ಲದಿದ್ದರೆ ಅವಳು ಸುಮ್ಮನೆ ಇದ್ದು ಬಿಡ್ತಿದ್ಲು. ಯಾಕಂದರೆ ಆ ಮನುಷ್ಯನು ಮಲಗಿರುವ ಮಂಚದಲ್ಲಿ, ದುಃಖದಲ್ಲಿ, ವೇದನದಲ್ಲಿ, ನೋವಿನಲ್ಲಿ ಮಲಗಿರ್ತಕ್ಕಂಥ ಮನುಷ್ಯನಿಗೆ ಇದು ಗೊತ್ತಾದರೆ ಇನ್ನೂ ಬೇಸತ್ತುಕೊಂಡು ದಿಗುಲು, ಚಿಂತೆ, ಬಾಧೆಯಿಂದ, ನೋವಿನಿಂದ ಬಳಲುತ್ತಾ ಸಾಯ್ತಾನೆ ಈ ವ್ಯಕ್ತಿ ಅಂತ ಹೇಳ್ಕೊಂಡು ಅವಳು ಆತನಿಗೆ ತಿಳಿದಿದೇನೋ ಅನ್ನೋ ಉದ್ದೇಶದಿಂದ ಯಾರಾದರೆ ಬಂದಿದ್ರಾ ಅಂತ ಕೇಳಿದ್ಲು ಅವಳು. ಆದರೆ ಹೌದು, ನನಗೆ ಗೊತ್ತಿದ್ರೆ ನೀನು ಯಾರನ್ನು ಕೇಳ್ತಾ ಇದೆ ಎಂಬುದು. ರಾತ್ರಿಯೆಲ್ಲ ಆ ಪರಪುರುಷನ ಸ್ವರವನ್ನು, ಆ ಪರಪುರುಷನ ಮಾತಾಡುವ ಮಾತುಗಳನ್ನು ನಾನು ಕೇಳ್ತಾ ಇದ್ದು ರಾತ್ರಿಯೆಲ್ಲ ಬಹಳಷ್ಟು ನಾನು ಹತ್ತುಕೊಂಡೆ ಎಂಬುದಾಗಿ ಯಜಮಾನನು ತನ್ನ ಗೋಳನ್ನು ಆ ಮನೆ ಕೆಲಸದವಳ ಹತ್ರ ಹೇಳಿಕೊಂಡ್ರು. ಆಗ ಮನೆ ಕೆಲಸದವಳು ಹೇಳಿದ್ರು, ನೀನೇ ನನಗೆ ನೀತಿಯನ್ನು ಕಲಿಸಿಕೊಟ್ಟಿದಿ. ಯಾರ ಮೇಲೆ ದಯ ತೋರಿಸುತ್ತಾರೋ ಅವರು ದಯ ತೋರಿಸಲ್ಪಡ್ತಾರೆ, ಅವರಿಗೆ ದಯ ದೊರಕತ್ತೆ. ಮತ್ತು ದಯ ತೋರಿಸಿದವರಿಗೆ ಖಂಡಿತವಾಗಿ ದಯ ದೊರಕುತ್ತದೆ. ವಿನಯವುಳ್ಳವರು ಒಂದು ದಿನ ಶ್ರೇಷ್ಠಕ್ಕೆ ಬರ್ತಾರೆ ಎಂಬುದಾಗಿ ನೀನೇ ಹೇಳ್ತಾ ಇದ್ದಿ. ಹೌದು, ಏನಿಲ್ಲ, ಏನಾಗಲ್ಲ, ಹೌದಾ, ಟ್ರೈನರ್ ಅಂತ ಬಿಡಿ, ಅದೇನು ತೊಂದರೆ ಇಲ್ಲ ಅಂಥೇಳಿ ಆ ಒಂದು ಮನೆ ಕೆಲಸದವಳು ಆತನಿಗೆ ತಿಳಿಯದಂತೆ ನೋಡಿಕೊಂಡ್ಳು. ಆದರೂ ಆತನು ತಿಳಿದುಕೊಂಡಿದ್ದ, ಆದರೆ ಏನು ಮಾಡಲಿಕ್ಕೆ ಬರಲ್ಲ. ಆದರೆ ಈ ಮನೆ ಕೆಲಸದವಳು ಮಗಳಿನಂತೆ ಆತನನ್ನು ನೋಡಿಕೊಂಡಳು, ಕಾಳಜಿಯನ್ನು ವಹಿಸಿದಳು, ಬಹಳ ಪ್ರೀತಿಯಿಂದ ನೋಡಿಕೊಂಡ್ಳು. ಎಂಥ ಪ್ರೀತಿ ಅಂದರೆ ಆತನು ಅವಳು ಕರುಣೆ, ಎಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಮಧ್ಯದಲ್ಲಿ ಕರೆದು ಆತನು ಸಿಟ್ಟುಗೊಂಡಾಗಲೂ, ಆತನು ಒಂದೊಂದು ಸಾರಿ ಗದರಿಸಿದಾಗಲೂ ಬೇಸರಗೊಳ್ಳದೆ ಕರುಣೆದೆಯಿಂದ, ನಗುಮುಖದಿಂದ ಆ ಒಂದು ಮನೆ ಯಜಮಾನನಿಗೆ ಸೇವೆ ಸಲ್ಲಿಸುತ್ತಾ ಇದ್ಲು. ಆ ಯಜಮಾನನು ದಿನಗಳದಂತೆ ಇವಳ ತಾಳ್ಮೆ, ಇವಳ ಪ್ರಾಮಾಣಿಕತ್ವ, ಇವಳ ನಂಬಿಕಸ್ತಿಕೆ, ಇವಳು ತೋರತಕ್ಕಂಥ ನಿಷ್ಕಪಟವುಳ್ಳ ಪ್ರೀತಿ ಹಾಗೂ ಬಹಳ ಕಾಳಜಿಯನ್ನು ವಹಿಸ್ತಾ ಇದ್ಲು. ದಿನಗಳದಂತೆ ಹೆಂಡತಿ ಯಾವಾಗಲೂ ತನ್ನ ಗಂಡನ ರೂಮ್ನಲ್ಲಿ ಹೋಗಿ ಆತನ ಕ್ಷೇಮವನ್ನು ಕೇಳುವುದಕ್ಕಾಗಿ ಕೂಡ ಹೋಳಿದ್ರು. ಆತನಿಗೆ ಏನಾಗಿದೆ, ಒಳ್ಳೇದು ಕೆಟ್ಟದ ಬಗ್ಗೆ ಏನೂ ಕೇಳಲಿಕ್ಕೆ ಹೋಗಲ್ಲ ಅವಳು. ಏನು ಬಂದರೂ ಕೂಡ ಆತನು ಕೂಗಿ ಕರಿತಾ ಇದ್ರು, ಇಲ್ಲೋ ಬಂದಿಲ್ಲ, ಕೆಲಸಗಾರ ಬರ್ತಾಳೆ, ನಿಂದ್ರು, ಯಾಕಷ್ಟು ಹೊಯ್ಕೋತಿ ಎಂಬುದಾಗಿ ಹೇಳಿ ಕೆಲಸಗಾರ ಬರುತ್ತಕ್ಕ ಇವಳು ಹೋಗಿ ಯಾವ ರೀತಿಯಾದಂಥ ತನ್ನ ಗಂಡನಿಗೆ ಸೇವೆ ಸಲ್ಲಿಸುವುದಿಲ್ಲ. ಆ ಯಜಮಾನನ ಹೆಂಡತಿ ಅವಳು ಟಿವಿ ನೋಡಿಕೊಳ್ತಾ, ಮೋಜು ಮಜಾ ಮಾಡಿಕೊಳ್ತಾ, ಆನಂದದಿಂದ ಕೂತ್ಕೊಂಡಿರುವಾಗ ಒಳಗಿರತಕ್ಕಂಥ ಯಜಮಾನನು ಕೂಗಿ ಕರೆದ್ರೆ, ನನಗೆ ಭಾಳ ದನಿದು ಬಿಟ್ಟಿದ್ದೇನೆ, ನನಗೆ ಬೇಸರವಾಯಿತು, ನಾನು ಮಲಗಬೇಕು, ನನ್ನನ್ನು ಕೂಗಬೇಡ, ಕರಿಬೇಡ, ನಾನೀಗ ರೆಸ್ಟ್ ತಗೋಬೇಕು ಎಂಬುದಾಗಿ ಹೇಳಿ ಎಷ್ಟೋ ಸಾರಿ ಯಜಮಾನನಿಗೆ ವಕ್ರವುಳ್ಳ, ಕಪಟವುಳ್ಳ, ಮೋಸದ ಮಾತುಗಳಿಂದ ಯಜಮಾನನಿಗೆ ಬಾಯಿ ಮುಚ್ಚಿಸ್ತಾ ಇದ್ಲು. ಆ ಯಜಮಾನನು ಸುಮಾರು 6 ವರ್ಷ ಕಾಲ ಮಂಚದಲ್ಲಿ ನರಳುತ್ತಾ ಇರುವಾಗಲೂ ಈ ಮಗಳಿನಂತ, ಸ್ವಂತ ಮಗಳಕ್ಕಿಂತಲೂ ಬಹಳ ಪ್ರೀತಿ ಮಾಡಿರ್ತಕ್ಕಂಥ, ಕರುಣೆ ತೋರಿರ್ತಕ್ಕಂಥ ಹಾಗೂ ದಯೆಯಿಂದ ಕಾಳಜಿಯನ್ನು ವಹಿಸತಕ್ಕಂಥ, ಆತನ ಬಗ್ಗೆ ನೋಡಿಕೊಂಡು ಆತನಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಸರಿ ಸಮಯಕ್ಕೆ ಕೊಟ್ಟಿರ್ತಕ್ಕಂಥ ವಿನಯವುಳ್ಳ ಕೆಲಸಗಾರಳು ಬಂದು ಆತನನ್ನು ಪ್ರತಿದಿನ ಬೆಳಗ್ಗಿಂದ ಸಂಜೆವರೆಗೆ ಆತನನ್ನು ನೋಡ್ಕೊಳ್ತಾ ಇದ್ಲು. ಯಾಕಂದರೆ ಅವಳಿಗೂ ಇನ್ನು ಯಾವ ಮಾರ್ಗವಿಲ್ಲ, ಅವಳು ಕೆಲಸ ಮಾಡಿದ್ರೆ ಅವ್ರು ರೊಟ್ಟಿ ಆಗಬೇಕು. ಅದಕ್ಕಾಗಿ ಅವಳ ಹತ್ರ ಇರುವ ಆಸ್ತಿ ಒಂದೇ, ಪ್ರಾಮಾಣಿಕತ್ವ, ನಂಬಿಗಸ್ತಿಕೆ, ಮೋಸ ಅಲ್ಲ, ಸತ್ಯ ಹಾಗೂ ವಿನಯ, ನಮ್ರತೆ, ತಗ್ಗಿಸುವಿಕೆ. ಎಷ್ಟು ಯಜಮಾನನು ಸಿಟ್ಟಿಗೆದ್ದು ಗದರಿಸಿದರೂ ಕೆಲಸವನ್ನು ಬಿಟ್ಟು ಬಿಡದೆ ತಾಳ್ಮೆಯಿಂದ ಆ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು. ಮತ್ತು ಯಜಮಾನನ ಹೆಂಡತಿ ಯಾವಾಗಲೂ ಅಮೆಂಡಾ ಆ ಕೆಲಸಗಾರಳನ್ನು ಬಹಳ ಕಿರುಕುಳ ನೀಡುತ್ತಿದ್ಲು, ಮೋಸ ಭಯಂಕರವಾಗಿ ಅವಳನ್ನು ಗದರಿಸ್ತಾ ಇದ್ದಳು, ಅವಳನ್ನು ಬೈತಾ ಇದ್ದಳು. ಸ್ವಲ್ಪ ಕಾಲತಾಮದವಾಗಿ, ಕಾಲಹರಣವಾಗಿ, ಲೇಟಾಗಿ, ವಿಳಂಬವಾಗಿ ಬಂದಿದ್ರೆ ಆ ಯಜಮಾನನ ಹೆಂಡತಿ ಬಹಳಷ್ಟು ಒದರ್ತಿದ್ಲು, ಗದರಿಸ್ತಿದ್ಲು, ಬೈತಿದ್ಲು, ಅಪಹಾಸ್ಯ ಮಾಡ್ತಿದ್ಲು. ಹಾಗೆ ಏನಾದರೂ ಕೆಲಸದಲ್ಲಿ ತಪ್ಪಿದ್ರೆ ಬಹಳ ಸಾರಿ ಯಜಮಾನನ ಹೆಂಡತಿ ಅವಳನ್ನು ಕೆಲಸದಿಂದ ಓಡಿ ಹೋಗುವಷ್ಟಕ್ಕೂ ಹಿಂಸಿಸಿದ್ಲು. ಆದರೂ ಈ ಕೆಲಸಗಾರಳಾಗಿರ್ತಕ್ಕಂಥ ಅಮೆಂಡಾ ಫಾಕ್ಸ್
ಅವಳು ತಾಳ್ಮೆಯಿಂದ ತನ್ನ ಕೆಲಸವನ್ನು ಬಿಟ್ಟು ಬಿಡದೆ ಪ್ರಾಮಾಣಿಕಳಾಗಿ ಗದರಿಸಿದ್ರು. ತನ್ನ ಯಜಮಾನನು ಗದರಿಸಿದ್ರು, ಯಜಮಾನನ ಹೆಂಡತಿ ಗದರಿಸಿದ್ರು, ಅವಳಿಗೆ ಕಿರುಕುಳ ನೀಡಿದ್ರು, ಮಾನಸಿಕವಾಗಿ ದುಃಖಪಡಿಸಿದ್ರು, ಹಿಂಸಿಸಿದ್ರು. ಅವಳು ಕೆಲಸವನ್ನು ಬಿಡದೆ ಯಜಮಾನನಿಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾಕಂದರೆ ನಾನು ಈ ಕೆಲಸವನ್ನು ಬಿಟ್ಟರೆ ನನ್ನ ಯಜಮಾನನು, ನಮ್ಮ ಈ ಮನೆ ಯಜಮಾನನು ಎಷ್ಟು ಒಳ್ಳೆ ಮನುಷ್ಯ, ಸಂಬಳನೂ ಕೊಡ್ತಾ ಇದ್ದಾನೆ, ಆದರೆ ಅಷ್ಟು ಒಳ್ಳೆ ಮನುಷ್ಯನಿಗೆ ಇಂಥ ಒಂದು ದುರ್ಗತಿ ಬರಬಾರ್ದಿತ್ತು, ಅಯ್ಯೋ ಪಾಪ ಎಂಬುದಾಗಿ ಕನಿಕರದಿಂದ, ದಯೆಯಿಂದ, ನಮ್ರತೆಯಿಂದ, ವಿನಯದಿಂದ ಕೆಲಸವನ್ನು ಬಿಟ್ಟು ಬಿಡದೆ ಪ್ರಾಮಾಣಿಕಳಾಗಿ ಕೆಲಸ ಮಾಡ್ತಿದ್ಳು. ಒಂದು ದಿನ ಬೆಳಿಗ್ಗೆ ಅವಳು ಬಂದು ಕೂಡಲೇ ಮನೆ ಬಾಗಿಲನ್ನು ತಟ್ಟಿ ಬಂದು ಕೂಡಲೇ ಆ ಹೆಂಡತಿ ಬಾಗಿಲನ್ನು ತೆರೆದಳು. ಆದರೆ ತೆರೆದ ಕೂಡಲೇ ಆ ಯಜಮಾನನ ಕೋಣೆಗೆ, ರೂಮ್ಗೆ ಈ ಕೆಲಸಗಾರಳು ಪ್ರವೇಶ ಮಾಡಿದ್ಳು. ಪ್ರವೇಶ ಮಾಡಿರುವಾಗ ಶಬ್ದ ಬರಲಿಲ್ಲ. ಒಳಗೆ ಹೋದ್ಲು. ಗುಡ್ ಮಾರ್ನಿಂಗ್ ಅಂತ ಹೇಳಿದ್ಲು ತನ್ನ ಯಜಮಾನನಿಗೆ. ಶುಭೋದಯ ಎಂಬುದಾಗಿ ಹೇಳಿ ಹಾರೈಸಿದ್ಲು. ಎರಡನೇ ಸಾರಿ ಹೇಳಿದ ಕೂಡಲು ಯಜಮಾನನು ಯಾವ ಪ್ರತ್ಯುತ್ತರ ಬರಲಿಲ್ಲ. ಮೂರನೇ ಸಾರಿ ಹೇಳಿದ್ರು ಕೂಡಲೇ ಗುಡ್ ಮಾರ್ನಿಂಗ್ ಅಂತೇಳಿ ಯಾವ ಪ್ರತ್ಯುತ್ತರ ಬರಲಿಲ್ಲ. ಮಲಗಿದ್ದ ಮನುಷ್ಯನ ಹಾಗೆ ಮಲಗಿದ್ದನು. ಇವಳು ಸಮೀಪಕ್ಕೆ ಹೋಗಿ ನೋಡಿರುವಾಗ ಮನುಷ್ಯನಿಗೆ ಉಸಿರು ಆಡ್ತಾ ಇಲ್ಲ. ಯಜಮಾನನಿಗೆ ಉಸಿರು ನಿಂತೋಗ್ಬಿಟ್ಟಿದೆ, ಪಲ್ಸ್ ಸ್ಟಾಪ್ ಆಗಿಬಿಟ್ಟಿದೆ. ಬೇಗನೆ ಅವಳು ಯಜಮಾನನ ಹೆಂಡತಿಯನ್ನು ಕೂಗಿ ಕರೆದಳು. ಕರೆದಾಗ ಯಜಮಾನನ ಹೆಂಡತಿ ಆ ರೂಮ್ ಒಳಗೆ ಬಂದು ಹೀಗೆ ನಿಂತುಕೊಂಡು ಏನಾಯಿತು ಎಂಬುದಾಗಿ ಕೇಳಿದ್ರು. ಯಜಮಾನರು ಉಸಿರಾಡ್ತಾ ಇಲ್ಲ, ಅವ್ರ ಪಲ್ಸ್ ಸ್ಟಾಪ್ ಆಗಿದೆ ಎಂಬುದಾಗಿ ಹೇಳಿ ಅವಳು ಆಂಬ್ಯುಲೆನ್ಸ್ಗೆ, ವೈದ್ಯಕೀಯ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ಗೆ ಅವಳು ಫೋನ್ ಮಾಡ್ತಾ ಇದ್ರೆ ಯಜಮಾನನ ಹೆಂಡತಿ ಏನಂತ ಇದ್ದಾಳೆ, ಸತ್ತೋಗಿದಾನಲ್ಲ, ಉಸಿರು ನಿಂತೋಯ್ತಲ್ಲ, ಪಲ್ಸ್ ಸ್ಟಾಪ್ ಆಗಿದೆ ಅಂತ ಹೇಳ್ತಾ ಇಲ್ಲ, ನಾಡಿ ಬಡಿತ ನಿಂತು ಹೋಗಿದೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ, ಮತ್ತೆ ಯಾಕೆ ನೀನು ಸುಮ್ಮನೆ ವೈದ್ಯರನ್ನು ಕರೀತಾ ಇದ್ದೀನಿ ನೀನು ಎಂಬುದಾಗಿ ಹೇಳಿ ಆ ಯಜಮಾನನ ಹೆಂಡತಿ ಆ ಕೆಲಸದವಳನ್ನು ಗದರಿಸ್ತಾ ಇದ್ಲು. ಆದರೂ ಯಜಮಾನನ ಹೆಂಡತಿ ಗದರಿಸಿದ್ರು. ವೈದ್ಯರನ್ನು ಕರೆ ಕಳಿಸಿರುವಾಗ ಆತನು ಆ ಮಂಚದಲ್ಲೇ ಮರಣಿಸಿ ಬಹಳ ಸಮಯವಾಯಿತು. ಆಗ ಇವಳು ಎಲ್ಲರೂ ಸಂಬಂಧಿಕರು ಯಾರ್ಯಾರು ಬಂದರು. ಆದರೆ ಈ ಕೆಲಸಗಾರಳು ಬಹಳಷ್ಟು ಅತ್ತಳು, ಗೋಳಾಡಿದ್ಲು. ಆದರೆ ಯಜಮಾನನ ಹೆಂಡತಿಗೆ ಸ್ವಲ್ಪ ಅತ್ತಂಗೆ ಮಾಡಿದ್ಲು. ಮೊಸಳೆ ಅಳುವನ್ನು ತೋರಿಸಿದಾಗೆ ಆಮೇಲೆ ದಿನಗಳದಂತೆ ಆತನನ್ನು ಮಣ್ಣು ಮಾಡಿ ಆತನಿಗೆ ಅಂತಿಮ ಕ್ರಿಯೆ ಮಾಡಿ ಕೆಲವು ದಿನಗಳಾದ ನಂತರ ಆ ಒಂದು ಬೆತ್ ಟೇಲರ್ ಎಂಬ ಜಾನ್ ಟೇಲರ್ ಹಾಗೂ ಆತನ ಹೆಂಡತಿ ಆಗಿರ್ತಕ್ಕಂಥ ಬೇತ್ ಟೇಲರ್ ಅನ್ನತಕ್ಕಂಥವರಿಗೆ ಅವರ ಕೌಟುಂಬಿಕ ಕುಟುಂಬದ ಒಂದು ಲಾಯರ್ ಇದ್ದ, ಅಂದರೆ ಅಡ್ವೊಕೇಟ್, ವಕೀಲರಿದ್ದರು. ಆ ವಕೀಲನು ಕೆಲವು ತಿಂಗಳಾದ ನಂತರ ಅವರ ಮನೆಗೆ ಬಂದಿದ್ದನು. ಮನೆಗೆ ಬಂದು ಬಾಗಿಲವನ್ನು ತಟ್ಟು ಒಳಗೆ ಬಂದಿರುವಾಗ ಆ ಯಜಮಾನನ ಹೆಂಡತಿ, ತೀರಿಕೊಂಡಿರುವ ಯಜಮಾನನ ಹೆಂಡತಿ ಆತನನ್ನು ಒಳಗೆ ಕರೆದುಕೊಂಡು ಕೂತ್ಕೊಂಡು ಮಾತಾಡ್ತಿರುವಾಗ ಆತನು ಹೇಳಿದ ಒಂದು ಮಾತೇನೆಂದರೆ, ನಿಮ್ಮ ಮನೆ ಯಜಮಾನರು ವಿಲ್ನಾಮ ಅಂದರೆ ವಸಿಯತ್ ನಾಮ ಅಂತ ಹೇಳ್ತೀವಿ ನಾವು. ವಸಿಯತ್ ಅಂತ ಹೇಳಿದ್ರೆ ಆಸ್ತಿ ಕೊನೆ ಪತ್ರ. ವಿಲ್ನಾಮ ಬರೆದು ಕೊಟ್ಟು ಹೋದ್ರು ಅವರು. ಅದು ವಿಲ್ನಾಮದಲ್ಲಿರತಕ್ಕಂಥ ಎಲ್ಲ ಕ್ಲಾಸ್ಗಳು, ಕಂಡೀಷನ್ಗಳು, ಷರತ್ತುಗಳು ಮತ್ತು ಕಾಯ್ದೆಗಳನ್ನು ಓದಲಿಯಾ ಎಂಬುದಾಗಿ ಕೇಳಿದ ಹೆಂಡತಿ ಹತ್ರ. ಇಲ್ಲ, ಅದೆಲ್ಲ ಬೇಡ, ಯಾವ ಆಸ್ತಿ ಹೇಗೆ ನನಗೆ ಬಂದಿದೆ ಎಂಬುದಾಗಿ ಅಷ್ಟು ಹೇಳ್ಬೇಡ ಅಂತ ಹೇಳಿದವಳು. ಆಗ ಆತನು ಒಂದೊಂದಾಗಿ ಆಸ್ತಿಯ ಬಗ್ಗೆ ಅಮೆರಿಕದ ಟೆಕ್ಸಸ್ ಎಂಬ ಪಟ್ಟಣದಲ್ಲಿ 2700 ಮೀಟರ್ ಅಡಿಯಲ್ಲಿ ಇರತಕ್ಕಂಥ ಒಂದು ದೊಡ್ಡ ಮನೆ ನಿನ್ನ ಹೆಸರಿಗೆ ಬರೆದು ಹೋಗಿದ್ದಾರೆ ಎಂಬುದಾಗಿ, ಮತ್ತು ಮರ್ಸಿಡೀಸ್ ಕಾರ್ ಹಾಗೂ ಕೆಲವು ಲಾರಿಗಳು, ಟ್ರಕ್ಗಳು, ಲೋಡ್ಗಳನ್ನು ಹೊರುವ ಟ್ರಕ್ಗಳು, ಅದು ಕೂಡ ನಿನ್ನ ಹೆಸರಿನಲ್ಲಿ, ಬೆತ್ ಟೇಲರ್ ಅವಳಾಗಿರ್ತಕ್ಕಂಥ ಹೆಸರಿನಲ್ಲಿ ಬರೆದು ಹೋಗಿದ್ದಾರೆ ಅವರು ಅಂತ ಬರೆದು. ಆಮೇಲೆ ಮೂರನೇದಾಗಿ ಅದೇ ಅವಳು ಇರತಕ್ಕಂಥ ಮನೆ ಸುಮಾರು 14,000 ಚೌಕ ಅಡಿಯಲ್ಲಿರ್ತಕ್ಕಂಥ ದೊಡ್ಡ ಮನೆ, ಅದು ಕೂಡ ಸುಮಾರಷ್ಟು $ಗಳಾಗ್ತದೆ. ಆ ಮನೆಯನ್ನು ಕೂಡ ನಿನ್ನ ಬೆತ್ ಟೇಲರ್ ಅಂದರೆ ಹೆಂಡತಿಯ ಹೆಸರಿನಲ್ಲಿ ಆತನು ಬರೆದು ಕೊಟ್ಟು ಹೋದ. ಆಮೇಲೆ ಈ ಮನೆ ಲಾಯರ್, ವಕೀಲನು ಆ ಮನೆ ಯಜಮಾನಳಿಗೆ ಅಂದರೆ ಯಜಮಾನನ ಹೆಂಡತಿಗೆ, ತೀರಿಕೊಂಡಿರುವ ಯಜಮಾನನ ಹೆಂಡತಿಗೆ
ನಿಮ್ಮ ಮನೆಯಲ್ಲಿ ಯಾರಾದರೆ ಅಮೆಂಡಾ ಅನ್ನೋಳು ಇದ್ದಾರಾ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿ, ಇಲ್ಲ ಸ್ವಲ್ಪ ಮಾತಾಡಬೇಕು ಅವಳ ಜೊತೆಲಿ. ನಮ್ಮ ಮನೆ ಕೆಲಸಗಾರಲಕ್ಕಿ ಇದ್ದಾಳೆ, ನಮ್ಮ ಮನೆಯಲ್ಲಿ ಇದ್ದಾಳೆ ಅಂತ ಹೇಳಿದ್ರು. ಭಾಳ ಕರೆದಳು, ಮನೆ ಕೆಲಸಗಾರಳನ್ನು ಕಿರ್ಚಿಕೊಂಡು ಕರೆದಳು, ಸುಮ್ಮನೆ ಕರೆದಿಲ್ಲ. ಪಾಪ ಅವಳು ಹೆದರ್ತಾ ಬದಲು ಕೂತ್ಕೊಂಡ್ಳು. ಆ ಅಡ್ವೊಕೇಟ್, ಆ ವಕೀಲರು ಹೇಳಿದ್ರು ಕೂತ್ಕೊಮ್ಮ ಅಂತ ಹೇಳಿದ್ರು. ಆವಾಗ ಈ ಪಕ್ಷವಾದಿ ಆಗಿರ್ತಕ್ಕಂಥ ಅಡ್ವೊಕೇಟ್ ಅವರು, ವಕೀಲರು, ಕೂತ್ಕೊಮ್ಮ ಅಂತೇಳಿ, ನಿನ್ನ ಹೆಸರು ಅಮೆಂಡಾ ಫಾಕ್ಸ್ ಅಂತ. ಹೌದು, ನನ್ನ ಹೆಸರು ಅಮೆಂಡಾ ಫಾಕ್ಸ್. ಆವಾಗ 746 ಮಿಲಿಯನ್ ಡಾಲರ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಉಳಿತಾಯ ಖಾತೆಯಲ್ಲಿರ್ತಕ್ಕಂಥ ದುಡ್ಡು ನಿನ್ನ ಹೆಸರಿಗೆ, ಅಮೆಂಡಾ ಫಾಕ್ಸ್ ಎಂಬುವಳ ಹೆಸರಿಗೆ ಮಾಡಿದರು ಎಂಬುದು ಹೇಳಿದರು. ಬೇಗನೆ ಯಜಮಾನನ ಹೆಂಡತಿ ಸಿಟ್ಟಿನಿಂದ ಮುಖ ಬೆಂಕಿ ಕಾರುತ್ತಾ, ಏನು ಮಾತಾಡ್ತಾ ಇದ್ದೀನಿ ನೀನು, ಆರ್ ಯು ಕ್ರೇಜಿ? ಆ ವಕೀಲರನ್ನು ತರಾಟೆಗೆ ತೆಗೆದುಕೊಂಡು. ಆಗ ವಕೀಲರು ಹೇಳಿದ್ರು, ಸ್ವಲ್ಪ ನನ್ನ ಪೂರ್ಣ ಪತ್ರವನ್ನು, ವಿಲ್ನಾಮವನ್ನು ಓದುತ್ತಕ್ಕ ಸ್ವಲ್ಪ ಕಾಯಿಮ ಅಂಥೇಳಿ ಒಂದೊಂದಾಗಿ ಓದ್ತಾ ಬಂದಿದ್ದಾನೆ. ತದನಂತರ ಒಂದು ಕಂಪನಿ, ಜಾನ್ ಟೇಲರ್ ಎಂಬತಕ್ಕಂಥ ಒಂದು ಕಂಪನಿಯನ್ನು ಆತನು ನಡೆಸ್ತಿದ್ದ. ಆ ಕಂಪನಿ ಸುಮಾರಷ್ಟು ಕೋಟಿಗಷ್ಟಿನ ಬೆಳೆಬಾಲಿನದಾಗಿತ್ತು. ಆ ಕಂಪನಿಯನ್ನು ಕೂಡ ಆ ಒಂದು ಮನೆ ಕೆಲಸದೊಳಗಿರ್ತಕ್ಕಂಥ ತನ್ನ ಮಗಳಾಗೆ ತನ್ನನ್ನು ನೋಡಿಕೊಂಡಿರ್ತಕ್ಕಂಥ ಆ ಕನಿಕರ, ವಿನಯ, ನಮ್ರತೆ, ನಂಬಿಕಸ್ಥಳಾಗಿ ನೋಡಿಕೊಂಡಿರ್ತಕ್ಕಂಥ ಆ ಒಂದು ಅಮೆಂಡಾ ಫಾಕ್ಸ್ ಹೆಸರ ಮೇಲೆ ಅದನ್ನು ಕೂಡ, ಆ ಆಸ್ತಿಯನ್ನು ಕೂಡ ಇವಳ ಹೆಸರಿಗೆ ಮಾಡಿದನು ಎಂಬುದಾಗಿ ಹೇಳಿದ ಕೂಡಲೇ ಈ ಮನೆ ಯಜಮಾನನ, ತೀರಿಕೊಂಡಿರುವ ಯಜಮಾನನ ಹೆಂಡತಿ ಬೆಂಕಿ ಕಾರುತ್ತಾ ಎದ್ದೇಳಿ ಆ ವಕೀಲರಿಗೆ ತರಾಟೆಯನ್ನು ತೆಗೆದುಕೊಂಡು ಆತನಿಗೆ ಬೆದರಿಕೆ ಹಾಕ್ತಾಳೆ. ನನ್ನ ಅಡ್ವೊಕೇಟ್ ನಿನ್ನ ಜೊತೆಯಲ್ಲಿ ಮಾತಾಡ್ತಾನೆ, ನಿನ್ನನ್ನು ಕೋರ್ಟ್ನಲ್ಲಿ ನೋಡ್ಕೊಳ್ತೀನಿ ಎಂಬುದಾಗಿ ಅವಳು ಆ ಅಡ್ವೊಕೇಟನ್ನು ಬೆದರಿಸ್ತಾಳೆ. ತರಾಟೆಗೆ ತೆಗೆದುಕೊಂಡು, ಎಂಥ ನೀನು ವಿಲ್ನಾಮ ಓದ್ತಾ ಇದ್ದಿ, ನಾನು ಕೋರ್ಟ್ನಲ್ಲಿ ನೀನು ನೋಡ್ಕೊಳ್ತೀನಿ ಎಂಬುದಾಗಿ ಹೇಳಿ ಅವಳು ಇದು ಮಾಡ್ತಾಳೆ. ಅಮ್ಮ ಸ್ವಲ್ಪ ತಾಳಮ್ಮ, ಇನ್ನೂ ಕೆಲವು ನೋಟ್ಸ್ ಓದಬೇಕು ನಿಮಗಾಗಿ ಅಂತ ಹೇಳ್ತಾಳೆ. ಆಗ ಆ ಯಜಮಾನನು ಹೆಂಡತಿಗಾಗಿ ಒಂದು ನೋಟನ್ನು ಬರೆದಿರ್ತಾನಲ್ಲಿ, ಒಂದು ಹೇಳಿಕೆಯನ್ನು ಬರೆದಿರ್ತಾನೆ. ನಾನು ನಿನ್ನ ಜೊತೆಯಲ್ಲಿ ಇರುವಾಗ ಚೆನ್ನಾಗಿದ್ದಿ, ನಾನು ಸಿಕ್ ಬಿದ್ದಾಗಿಂದ ನೀನು ನನ್ನನ್ನು ಪ್ರೀತಿಸಲಿಲ್ಲ, ನೀನು ಯಾರನ್ನು ಕೂಡ ಪ್ರೀತಿಯಿಂದ ನೋಡಲಿಲ್ಲ, ಯಾರನ್ನು ಕೂಡ ಸಮಾನನಾಗಿ ನೋಡಲಿಲ್ಲ. ನಾನು ಮಂಚದಲ್ಲಿ ಬಿದ್ದಾಗಿಂದ ನನ್ನ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ, ನನ್ನನ್ನು ನೋಡಿಕೊಳ್ಳಿಲ್ಲ, ನನಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನು ಸರಿಯಾದ ಸಮಯಕ್ಕೆ ತೀರಿಸಲಿಲ್ಲ, ಯಾವ ಕೆಲಸವನ್ನು, ಯಾವ ಸಹಾಯವನ್ನು ಮಾಡಲಿಲ್ಲ, ಮತ್ತು ನೀನು ಯಾರಿಗೂ ಸಹಾಯ ಮಾಡುವುದಿಲ್ಲ. ಆ ರೀತಿಯಿಂದ ನೀನು ಬದುಕಿದಿ. ಪ್ರೀತಿ ಇಲ್ಲ, ಕರುಣೆ ಇಲ್ಲ ನಿನ್ನಲ್ಲಿ, ಒಬ್ಬರನ್ನು ನೋಡಿಕೊಳ್ತಕ್ಕಂಥ ಕಾಳಜಿಯನ್ನು ವಹಿಸ್ತಕ್ಕಂಥ ಭಾವನೆಯೂ ಇಲ್ಲ, ಮತ್ತು ಯಾವಾಗ ನೋಡಿದ್ರೆ ಕಿರ್ಚಿಕೊಳ್ಳುತ್ತಾ ಸಿಟ್ಟಿಂದ ಕಿರುಕುಳ ನೀಡತಕ್ಕಂಥವಳಾಗಿ ಇದ್ದಿ. ನಾನು 6 ವರ್ಷ ಕಾಲಗಳಲ್ಲಿ ಮಂಚದಲ್ಲಿದ್ದಾಗ ನೀನು ಇಷ್ಟೆಲ್ಲ ಮಾಡಿದರೂ ನಾನು ನಿನಗಾಗಿ 2 ಬೆಲೆಬಾಳಿನ ಕೋಟ್ಯಾಂತರ ರೂಪಾಯಿ ಬಾಳಿನ ಮನೆಯನ್ನು ಹಾಗೂ ಮರ್ಸಿಡಿಸ್ ಕಾರನ್ನು ಮತ್ತು ಕೆಲವು ಲಾರಿಗಳನ್ನು ನಿನ್ನ ಹೆಸರ ಮೇಲೆ ಆದರೂ ಮಾಡ್ತಾ ಇದ್ದೇನೆ. ನನ್ನ ನಿರೀಕ್ಷೆ ಏನಂದರೆ, ಯಾವುದಾರೆ ಒಂದು ದಿವಸ ನೀನು ನಿನ್ನ ಜೀವನವನ್ನು ಮಾರ್ಪಾಟ ಮಾಡಿಕೊಂಡು ನೀನು ಸುಧಾರಿಸ್ಕೊಳ್ತಿ ಎಂಬುದಾಗಿ ನಾನು ಆಶಿಸ್ತೇನೆ ಎಂಬುದಾಗಿ ಹೇಳಿ ಕೊನೆಗೆ ಬರೆದ ನಂತರ ಕೆಳಗೆ ಅಮೆಂಡಾ ಫಾಕ್ಸ್ ಅವಳಿಗೂ ಒಂದು ನೋಟ್ ಬಿಟ್ಟಿರ್ತಾನೆ. ಏನಂತ್ಕೊಂಡು, ನೀನು ಹೇಗೆ ನನ್ನನ್ನು, ಅಮೆಂಡಾ ಫಾಕ್ಸ್ ಅನ್ನತಕ್ಕಂಥ ಆ ಒಂದು ಕೆಲಸಗಾರಳಿಗೆ ಒಂದು ನೋಟ್ ಬಿಟ್ಟಿರ್ತಾನೆ, ನೀನು ನಿನ್ನ ತಂದೆಯಕ್ಕಿಂತನೂ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡಿದ್ದಿ, ಕರುಣೆಯುಳ್ಳ ಮನಸ್ಸಿದೆ ನಿನಗೆ, ಪ್ರಾಮಾಣಿಕಳಾಗಿದ್ದಿ, ನಂಬಿಕಸ್ಥಳಾಗಿದ್ದಿ. ಎಷ್ಟೋ ಸಾರಿ ನಾನು ಗದರಿಸಿದ್ರು, ಎಷ್ಟೋ ಸಾರಿ ನನ್ನಿಂದ ನಿನಗೆ ತೊಂದರೆ ಆದರೂ ಕೂಡ ನೀನು ಬೇಸರಗೊಳ್ಳದೆ ನಗನಗುತ್ತಾ ನನಗೆ ಸೇವೆಯನ್ನು ಮಾಡಿದಿ. ಹೀಗೆ ಎಲ್ಲರ ಜೊತೆಯಲ್ಲಿ ನಿಷ್ಕಪಟವುಳ್ಳ ಪ್ರೀತಿಯಿಂದ, ಕರುಣೆಯಿಂದ ಅನೇಕ ಜನರಿಗೆ ಸಹಾಯ ಮಾಡುವಳಾಗಿ ನೀನು ಹಾಗೆ ಉಳ್ಕೊಂಡ್ರೆ, ವಿನಯದಿಂದ, ತಗ್ಗಿಸುವಿಕೆಯಿಂದ, ನಮ್ರತೆಯಿಂದ ನೀನು ಅಹಂಕಾರ ಬುದ್ಧಿ ಯಾವತ್ತೂ ತೋರಿಸಲಿಲ್ಲ. ನನ್ನೊಟ್ಟಿಗೆ ನೀನು ಯಾವತ್ತೂ ಸಿಡಿಲಿಲ್ಲ,
ಸಿಟ್ಟುಗೊಳ್ಳಲಿಲ್ಲ. ನಾನು ಎಷ್ಟು ಕೆಲಸ ಹಚ್ಚಿದ್ರು ಕೂಡ, ಎಷ್ಟು ನಾನು ನನ್ನ ಈ ಮಂಚದಲ್ಲಿ ಮಲಗಿರುವಾಗಲೂ, ನಾನು ಎಷ್ಟು ಸಾರಿ ನಿನ್ನನ್ನು ಕರಿತಾ ಇರುವಾಗಲೂ ಬೇಸರಗೊಳ್ಳದೆ ನಗುಮುಖದಿಂದ ನನಗೆ ನೀನು ಸಹಾಯ ಮಾಡ್ತಾ ಇದ್ದಿ. ನನ್ನ ಪ್ರಿಯ ಮಗಳಕ್ಕಿಂತ ಹೆಚ್ಚಾಗಿ ನೋಡಿಕೊಂಡಿರ್ತಕ್ಕಂಥ ಅಮೆಂಡಾ ಫಾಕ್ಸ್, ಹೀಗೆ ನಿನ್ನ ಜೀವನದಲ್ಲಿ ಎಲ್ಲರನ್ನೂ ಸಮಾನವಾಗಿ ನೋಡು, ಎಲ್ಲರಿಗೆ ಮುಂದೆ ದೀನಳಾಗಿರು, ಅಂದರೆ ವಿನಯವುಳ್ಳಲಾಗಿ, ನಮ್ರತೆಯುಳ್ಳಲಾಗಿರು, ಪ್ರಾಮಾಣಿಕತ್ವವನ್ನು ಬಿಟ್ಟು ಬಿಡಬೇಡ, ಹಾಗೆ ನಂಬಿಕಸ್ಥಳಾಗಿರು. ಖಂಡಿತವಾಗಿ ದೇವರು ನಿನ್ನನ್ನು ಬಹಳ ಉನ್ನತ ಸ್ಥಿತಿಗೆ ತರ್ತಾನೆ ಎಂಬುದಾಗಿ ನಾನು ಬದುಕಿರುವ ಕಾಲಗಳಲ್ಲಿ ಹೇಳ್ತಾ ಇದೆ. ಒನ್ ಡೇ ಯು ವಿಲ್ ಶೈನ್, ಒನ್ ಡೇ ಯು ವಿಲ್ ಶೈನ್ ಬಿಕಾಸ್ ಆಫ್ ಯುವರ್ ಹಂಬಲ್ನೆಸ್ ಆ್ಯಂಡ್ ಬಿಕಾಸ್ ಆಫ್ ಯುವರ್ ಗ್ರೇಸ್ ಆ್ಯಂಡ್ ಬಿಕಾಸ್ ಆಫ್ ಯುವರ್ ಕೇರಿಂಗ್, ಬಿಕಾಸ್ ಆಫ್ ಯುವರ್ ಲವಿಂಗ್. ಗಾಡ್ ವಿಲ್ ಶೈನ್ ಯು ಲೈಕ್ ಎನಿಥಿಂಗ್ ಅಂತೇಳಿ ನಾನು ಬದುಕಿರುವಾಗ ನಿನಗೆ ಹೇಳಿದೆ. ಅದಕ್ಕಾಗಿ ಈ ಚಿಕ್ಕ ಉಡುಗೊರೆಯನ್ನು, ಗಿಫ್ಟನ್ನು ನಾನು ನಿನಗಾಗಿ ಬಿಟ್ಟು ಹೋಗ್ತಾ ಇದ್ದೇನೆ. 746 ಮಿಲಿಯನ್ ಡಾಲರ್ಗಳನ್ನು ನಿನಗಾಗಿ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗೂ ಒಂದು ಕಾರ್ಖಾನೆಯನ್ನು ನಿನ್ನ ಹೆಸರಿಗೆ ಬಿಟ್ಟು ಹೋಗ್ತಾ ಇದ್ದಾನೆ. ಇದರಿಂದ ನೀನು ಅನೇಕ ಜನರಿಗೆ ಮೇಲು ಮಾಡ್ತಿ ಎಂದು ನಾನು ಆಶಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ತನ್ನ ವಿಲ್ನಾಮವನ್ನು ಮುಗಿಸ್ತಾನೆ ಆತನು. ನನ್ನ ಪ್ರಿಯ ಸಹೋದರಿ ಸಹೋದರೇ, 746 ಮಿಲಿಯನ್ ಡಾಲರ್ಗೆ ಅವಳು ಒಡೆಯಳಾದಳು. ಆದರೂ ಈ ಒಂದು ಹೆಂಡತಿ ಬಿಟ್ಟು ಬಿಡದೆ ಕೋರ್ಟ್ನಲ್ಲಿ ಕೇಸನ್ನು ಫೈಲ್ ಮಾಡಿ ಅವಳ ವಿರೋಧವಾಗಿ ಪ್ರತಿಭಟನೆ ಮಾಡಿ ನೋಡಿದ್ಲು. ಆದರೆ ವಿಲ್ನಾಮದಲ್ಲಿ ಬರೆದಿದ್ದು, ಯಾವ ಸುಪ್ರೀಂ ಕೋರ್ಟ್ ಆದರೂ ಕೂಡ ವಿಲ್ನಾಮದಲ್ಲಿ ತನ್ನನ್ನು ತಾನೇ ಇಚ್ಛೆಯಿಂದ ವಕೀಲರ ಮುಂದೆ ಪ್ರಮಾಣ ಮಾಡಿ ಸಾಕ್ಷಿಗಳ ಆಧಾರ ಮುಂದೆ ಆತನು ಆ ವಿಲ್ನಾಮ ಮಾಡಿರುವುದರಿಂದ ಎಷ್ಟು ಮಾತ್ರಕ್ಕೂ ವಿಲ್ನಾಮವನ್ನು ರದ್ದು ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಸಾರಿ ವಿಲ್ನಾಮ ಮಾಡಿಬಿಟ್ರೆ. ಅದಕ್ಕಾಗಿ ಅವಳು ಕೋರ್ಟ್ನಲ್ಲಿ ಯಜಮಾನನ ಹೆಂಡತಿ ಆ ಹಣದ ವ್ಯವಹಾರದಲ್ಲಿ, ಆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಉಳಿತಾಯ ಖಾತೆಯಲ್ಲಿರ್ತಕ್ಕಂಥ ಹಣವು ತಾನು ಬಾಚಿಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ಲು. ಆದರೂ ಇವಳು ಕೋರ್ಟಿನ ಕೇಸನ್ನು ಸ್ವಲ್ಪ ಮಟ್ಟಿಗೆ ಎದುರಿಸಿದ್ಲು. ಆದರೆ ಆ ಬಡವಳಾದ ಕೆಲಸಗಾರಳಿಗೆ ಜಯ ಗಳಿಸಿದ್ಲು, ಜಯ ಸಿಕ್ಕಿತ್ತು. ಈಗ ಅವಳು ಬಹಳ ಸುಖವಾಗಿ ತನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅದೇ ರೀತಿಯಿಂದ ಅನೇಕ ಜನರಿಗೆ ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಹಾಗೂ ನಂಬಿಕಸ್ಥಳಾಗಿ, ಪ್ರಾಮಾಣಿಕಳಾಗಿ ತಾನು ಬದುಕ್ತಾ ಇದ್ದಾಳೆ. ಇದು ಒಂದು ನಿಜ ನಡೆದಿರತಕ್ಕಂಥ ಒಂದು ಸಂಗತಿ. ಇದು ಯಾವುದೋ ಒಂದು 2,000 ವರ್ಷಗಳಿಗೆ, 100 ವರ್ಷದ ಹಿಂದೆ ಅಥವಾ 3,000 ವರ್ಷದ ಕೆಳಗೆ ನಡೆದಿರ್ತಕ್ಕಂಥ ಸಂಗತಿ ಅಲ್ಲ. ಆದರೆ ಇದನ್ನು ಈ ಅಮೆಂಡಾ ಫಾಕ್ಸ್ ಅನ್ನೋಳು, ಅವಳು ದೇವರಿಗೆ ಭಯಪಡತಕ್ಕಂಥವಳು, ಪ್ರಾಮಾಣಿಕವಾದವಳಾಗಿರೋದ್ರಿಂದ ಈ ಕಾರ್ಯ ಅವಳ ಜೀವನದಲ್ಲಿ ನಡೆದಿದೆ. ಯಾಕೆ ಇದನ್ನು ನಾನು ಹೇಳಿದೆ ಅಂದರೆ, ಬೈಬಲ್ನಲ್ಲಿ 4,000 ವರ್ಷದಿಂದ, 3,000 ವರ್ಷಗಳಿಂದ, 5,000 ವರ್ಷಗಳಿಂದ ಬರೆದಿರತಕ್ಕಂಥ ಎಲ್ಲ ವಚನಗಳು ಇವತ್ತಿಗೂ ತಪ್ಪುತ್ತಾ ಇಲ್ಲ. ಆದ ಕಾರಣ ಬಹಳ ಜನರು ಒಂದು ಅಪಾರ್ಥ ಮಾಡ್ಕೊಳ್ತಾರೆ. ಆಜ್ಕಲ್ಕೆ ಜಮಾನೆ, ಇವತ್ತಿನ ಕಾಲದಲ್ಲಿ ಸತ್ಯವಾಗಿ ನಡ್ಕೊಂಡ್ರೆ ಬದುಕಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಮೋಸ, ಸ್ವಲ್ಪ ಕಪಟ, ಸ್ವಲ್ಪ ವಂಚನೆ ಇರಬೇಕು, ಆವಾಗಾದ್ರೆ ಮನುಷ್ಯ ಮಲೆಗೆ ಬರ್ತಾನೆ, ಮನುಷ್ಯ ಉನ್ನತ ಸ್ಥಿತಿಗೆ ಬರ್ತಾನೆ ಎಂಬುದಾಗಿ ಜನರ ಗಾದೆಯ ಮಾತುಗಳಾಗಿಬಿಟ್ಟಿದೆ. ಆದರೆ ಯಾವನೇ ಆಗಿರಲಿ, ಯಾವರೇ ಆಗಿರಲಿ, 1000 ವರ್ಷ ಆಗಲಿ, ಎಷ್ಟೋ ವರ್ಷ ಆಗಲಿ, ಇವತ್ತಿಗೂ ಈ ಬೈಬಲ್ ನೀತಿ ಸಂಪೂರ್ಣವಾಗಿ ಕಾರ್ಯವನ್ನು ಸಾಧಿಸ್ತಾ ಇದೆ. ಯೇಸು ಕ್ರಿಸ್ತನು ಅದಕ್ಕಾಗಿ ಹೇಳಿದನು, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕಂತ ಯಾಕೆ ಚಿಂತೆ ಮಾಡ್ತೀರಿ? ಮತ್ತೇ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸಿಕೊಳ್ಬೇಕು ಎಂಬುದಾಗಿ ಯಾಕೆ ಚಿಂತೆ ಮಾಡುತ್ತೀರಿ? ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಏನೇನು ಯಾವ ಯಾವ ಕಾಲಕ್ಕೆ ಬೇಕೆಂಬುದಾಗಿ. ಆದರೆ ಮೊದಲು ಯೇಸು ಹೇಳಿದ್ದ ನೀತಿ, ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ. ಆಗ ಇವೆಲ್ಲವೂ ಸೇರಿಸಿ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಕೊಳ್ಬೇಕು, ಹೇಗೆ ಬಾಳಬೇಕು, ಹೇಗೆ ಬದುಕಬೇಕು, ಮನೆ, ಗಾಡಿ, ಬಂಗ್ಲಾ, ಐಶ್ವರ್ಯ ಎಲ್ಲವೂ ನಿನ್ನ ಹತ್ರ ಇಲ್ಲದಿದ್ರೆ ಪರವಾಗಿಲ್ಲ. ನೀನು ಪ್ರಾಮಾಣಿಕನಾಗಿ ನಂಬಿಕಸ್ಥರಾಗಿದ್ದರೆ ತಡವಾದರೂ ಪರವಾಗಿಲ್ಲ, ನೀನು ಉನ್ನತ ಸ್ಥಿತಿಗೆ ಖಂಡಿತವಾಗಿ ಜನರೇ ನಿನ್ನನ್ನು ಹೊಗಳುತ್ತಾರೆ. ಜನರೇ ಯಾವ ಜನರು ನಿನ್ನನ್ನು ತೆಗಳಿದಾರಲ್ಲ, ಅವರೇ ನಿನ್ನನ್ನು ಮೇಲೆ ಬರುವಂತೆ ಮಾಡುತ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ,
ನಾನು ಹೇಳೋದು ಯಾಕಂದರೆ ಜ್ಞಾನೋಕ್ತಿ 19ನೇ ಅಧ್ಯಾಯ 1ನೇ ವಚನದಲ್ಲಿರ್ತಕ್ಕಂಥ ಸತ್ಯ ಇಲ್ಲಿ ನೆರವೇರಿದೆ. ಜ್ಞಾನೋಕ್ತಿ 19ನೇ ಅಧ್ಯಾಯ 1ನೇ ವಚನ ಓದ್ತಿರಿ ಬೇಗನೆ. ತನ್ನ ಪ್ರಾಮಾಣಿಕತ್ವದಲ್ಲಿ ನಡೆಯುವ, ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಜ್ಞಾನೋಕ್ತಿ. ಸಲ್ಮೋನ್ ಮಹಾರಾಜನು ರಾಜ್ಯದ ನೀತಿ ಕಲಿತಾ ಇರುವಾಗ ತನ್ನ ತಂದೆ ಆಗಿರ್ತಾನೆ ದಾವೀದು ಮಹಾರಾಜನು ತನ್ನ ಮಗನಾಗಿರುವ ಸಲ್ಮೋನ್ ಮಹಾರಾಜನಿಗೆ ಕೊಟ್ಟಿರತಕ್ಕಂಥ ರಾಜ್ಯದ ನೀತಿ ಉಪದೇಶಗಳು ಇದು. ಹೀಗೆ ಹೇಳಿ ಜ್ಞಾನೋಕ್ತಿ 19:1. ತನ್ನ ಪ್ರಾಮಾಣಿಕತ್ವದಲ್ಲಿ ನಂಬಿಕಸ್ತಿಕೆಯಲ್ಲಿ ನಡೆಯುವ ಬಡವನು ತನ್ನ ತುಟಿಗಳಲ್ಲಿರುವ ವಕ್ರತೆ, ಕಪಟ, ಮೋಸವುಳ್ಳ ಮೂರ್ಖನಕ್ಕಿಂತಲೂ ಶ್ರೇಷ್ಠನು ಎಂಬುದಾಗಿ ಹೇಳಲಾಗಿದೆ. ನಾನು ಅದನ್ನೇ ಸ್ವಲ್ಪ ನಿಮಗೆ ಅರ್ಥ ಆಗಿ ಹೇಳ್ತೇನೆ. ತನ್ನ ನಡತೆಯಲ್ಲಿ ಪ್ರಾಮಾಣಿಕನಾಗಿ ನಂಬಿಕಸ್ಥನಾಗಿ ನಡೆದುಕೊಳ್ಳುವ ಕಡು ಬಡವನಕ್ಕಿಂತಲೂ ಮೋಸ, ಕಪಟ, ವಕ್ರ ಮಾತುಗಳು ಮಾತಾಡುವ ಬಹು ಧನವಂತನೇ ಆಗಿರಲಿ ಅಥವಾ ಬಹು ಬಡವನೇ ಆಗಿರಲಿ, ಅವನಕ್ಕಿಂತ ಈ ಬಡವನೇ ಶ್ರೇಷ್ಠ. ಶ್ರೇಷ್ಠ ಅಂದರೆ ಇಂಗ್ಲಿಷ್ಲಿ ಗ್ರೇಟ್ ಎಂಬುದಾಗಿ ಹೇಳಲಾಗಿದೆ. ಅಂದರೆ ಅರ್ಥ ಏನು? ಒಂದು ದಿವಸ ನೀನು ಆ ಬಡವನು ಅಥವಾ ಧನವಂತನು, ಅವನು ಯಾವನೇ ಆಗಿರಲಿ, ತನ್ನ ನಡತೆಯಲ್ಲಿ ಪ್ರಾಮಾಣಿಕನಾಗಿ ನಂಬಿಕಸ್ಥನಾಗಿ ನಡೆದುಕೊಳ್ಳುವವನೇ ಶ್ರೇಷ್ಠನಾಗುತ್ತಾನೆ ಎಂಬುದಾಗಿ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಸಲ್ಮೋನ್ ಮಹಾರಾಜನಿಗೆ ದಾವೀದು ಮಹಾರಾಜನು, ಸಲ್ಮೋನ್ ರಾಜ್ಕುಮಾರನಿಗೆ ದಾವೀದು ಮಹಾರಾಜನು ಕೊಟ್ಟಿರ್ತಕ್ಕಂಥ ರಾಜ್ಯದ ನೀತಿ ಉಪದೇಶಗಳು ನಾವು ಓದ್ತಾ ಇದ್ದೇವೆ. ಜ್ಞಾನೋಕ್ತಿ ಬೈಬಲ್ನಲ್ಲಿ ಜ್ಞಾನೋಕ್ತಿ 19:1. ಆದ ಕಾರಣ ಇಲ್ಲಿ ಅದು ನಾವು ನೋಡ್ತಾ ಇದ್ದೇವೆ. ಯಾರ ಜೀವನದಲ್ಲಿ? ಈ ಮನೆ ಕೆಲಸ ಮಾಡತಕ್ಕಂಥ ಅಮೆಂಡಾ ಫಾಕ್ಸ್ ಎನ್ನುವಳು ಕೋಟ್ಯಾಧಿಪತಿ ಆದ, ಒಂದು ಪೈಸಾ ಇಲ್ಲ ಅವಳ ಹತ್ರ. ಅವಳು ಮನೆ ಕೆಲಸ ಮಾಡಿದ ಸಂಬಳದಿಂದ, ತನ್ನ ದಿನಗುಳಿಯಿಂದ ತನ್ನ ಮನೆಯನ್ನು, ತನ್ನ ಊಟವನ್ನು ನೋಡ್ಕೋಬೇಕು. ಅವಳಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಏನಿಲ್ಲ. ಆದರೆ ಅವಳ ಹತ್ರ ಇರುವ ಬ್ಯಾಂಕ್ ಬ್ಯಾಲೆನ್ಸ್ ಏನಂದ್ರೆ ಈ ದೇವರ ರಾಜ್ಯದ ನೀತಿ, ಪ್ರಾಮಾಣಿಕತ್ವ, ನಂಬಿಗಸ್ತಿಕೆ, ವಿನಯ. ಒಡೆಯರು ತನ್ನ ಒಡೆಯನ್ನು ಗದರಿಸಿದ್ರು, ಕೇಕೆ ಹಾಕಿದ್ರು, ಕೆಲಸವನ್ನು ಬಿಟ್ಟು ಬಿಡದವಳು ಪ್ರಾಮಾಣಿಕಳು. ನನ್ನ ಪ್ರಿಯ ಸಹೋದರಿ ಸಹೋದರೇ, ವಕ್ರವುಳ್ಳ ಕಪಟವುಳ್ಳ ಮೋಸವುಳ್ಳ ಮಾತು ಮಾತಾಡೋನಕ್ಕಿಂತಲೂ ಬಡವನಾದ ಪ್ರಾಮಾಣಿಕನೇ ಬಹು ಶ್ರೇಷ್ಠನು ಎಂಬುದಾಗಿ ನಮ್ಮ ಬೈಬಲ್ನಲ್ಲಿ ಹೇಳಲಾಗಿದೆ. ಅದಕ್ಕಾಗಿ ಇದು ಬರೆದಿದ್ದು ಸುಮಾರಷ್ಟು ವರ್ಷಗಳ ಹಿಂದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ವಾಸ್ತವಿಕವಾದ ಒಂದು ಸಂಗತಿ ನಡೆದಿದೆ. ಅದೇನೆಂದರೆ, ಬಹಳ ಜನರು ನಮಗೆ ಮೋಟಿವೇಶನಲ್ ಸ್ಪೀಚ್ ಕೊಡ್ತಾರೆ. ಮೋಟಿವೇಶನಲ್ ಸ್ಪೀಚ್ ಅಂದರೆ ಇಂಗ್ಲಿಷಲ್ಲಿ ಸ್ಫೂರ್ತಿ ಕೊಡ್ತಕ್ಕಂಥ, ಜೀವನದಲ್ಲಿ, ಬಾಳಿನಲ್ಲಿ, ಬಿಸ್ನೆಸ್ಗಳಲ್ಲಿ ಯಶಸ್ವಿ ಆಗೋದಕ್ಕಾಗಿ ಸ್ಫೂರ್ತಿ ಕೊಡ್ತಕ್ಕಂಥ ಭಾಷಣವನ್ನು ಬಿಗಿತಾರೆ, ಭಾಷಣವನ್ನು ಕೊಡ್ತಾರೆ. ಆದರೆ ಆ ಭಾಷಣದಲ್ಲಿ ನಾನು ಬಹಳಷ್ಟು ಸಾರಿ ಆ ಭಾಷಣಗಳು ಕೇಳ್ಕೊಂಡಿದ್ದೆ. ಆದರೆ ಆ ಭಾಷಣದಲ್ಲಿ ನಾನು ಕೇಳಿದೆ ಅಂದರೆ, ನೀನು ಛಲ ಮಾಡಬೇಕು, ನಿನ್ನಲ್ಲಿ ಛಲ ಇದ್ದರೆ, ನಿನ್ನಲ್ಲಿ ಒಂದು ಚಾಲೆಂಜ್ ಇದ್ದರೆ, ನೀನೊಂದು ದೃಢ ಸಂಕಲ್ಪ ಮಾಡ್ಕೊಂಡು ಮುಂದೆ ಹೋಗಿದ್ರೆ ಖಂಡಿತವಾಗಿ ನೀನು ಜಯ ಹೊಂದ್ತಿ, ನೀನು ಯಶಸ್ವಿ ತಲುಪ್ತಿ, ನೀನು ಹಾಗೆ ತಲುಪ್ತಿ. ಪಾಸಿಟಿವ್ ಥಿಂಕಿಂಗ್ ಇರಬೇಕು, ನಿನಗೆ ಸಕಾರಾತ್ಮಕದ ಆಲೋಚನೆ ಇರಬೇಕು, ನೀನು ಹಾಗೆ ಮಾಡ್ತಿ, ನಾನು ಸಾಧನೆ ಮಾಡ್ತೀನಿ ಎಂಬುದಾಗಿ ಈ ರೀತಿಯಾದಂಥ ಕೆಲವು ಅಂಶಗಳಿಂದ ಅವರು ಜನರಿಗೆ ಯಶಸ್ವಿ ಆಗೋದಕ್ಕಾಗಿ ಸ್ಫೂರ್ತಿ ನೀಡತಕ್ಕಂಥ ಭಾಷಣ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಆದರೆ ನಾನು ಗಮನಿಸಿದೆ ಅಂದರೆ, ಮನುಷ್ಯನು ಜೀವನದಲ್ಲಿ ಮನಃಶಾಂತಿಯನ್ನು ಹಾಳು ಮಾಡಿಕೊಂಡು ಹಣ ಸಂಪತ್ತು ಗಳಿಸಿದ್ರು ಅವನು ಯಾವತ್ತೂ ಸುಖವಾಗಿ ತನ್ನ ಹಣವನ್ನು ಅನುಭವಿಸಲಿಕ್ಕಾಗುವುದಿಲ್ಲ. ಬೈಬಲ್ ಹೇಳ್ತಾ ಇದ್ದದ್ದು, ಗ್ರೋ ರಿಚ್ ವಿತ್ peace of mind. If you spoil your peace of mind for the property and money and gold and glory, you will lose everything in your life. Though you might be having a lot of money, wealth in the world, but you have no peace, joy in your heart.
ಹೌದು, ಧನ ಸಂಪತ್ತು, ಐಶ್ವರ್ಯ, ಅಂತಸ್ತುಗಳು ಮನಃಶಾಂತಿಯನ್ನು ನಷ್ಟಪಡಿಸಿಕೊಂಡು, ಮನಃಶಾಂತಿಯನ್ನು ಹಾಳು ಮಾಡಿಕೊಂಡು ನೀನು ಸಂಪತ್ತನ್ನು ಗಳಿಸಿದರೆ ಆ ಮನಃಶಾಂತಿ ಹಾಳಾಗಿರುವಾಗ ನಿನ್ನ ಮೈಯೆಲ್ಲ ನಾಡಿ ನರಗಳೆಲ್ಲ ರೋಗಗಳಿಂದ, ಮನಸ್ಸು ಅಶಾಂತಿಯಿಂದ ಸುಖ ಇಲ್ಲದ ಜೀವನವನ್ನು ಜೀವಿಸ್ತಾ ಹಣ ಇರ್ತದೆ ಹೊರತು ನಿನಗೆ ಯಾವತ್ತೂ ನೆಮ್ಮದಿ ಇರುವುದಿಲ್ಲ. ಹಣ ನಿನಗಿರ್ತದೆ, ಭ್ರಷ್ಟತೆಯಿಂದ ಬಂದಿರತಕ್ಕಂಥ, ಸುಳ್ಳಿಂದ ಬಂದಿರತಕ್ಕಂಥ, ಮೋಸದಿಂದ ಬಂದಿರತಕ್ಕಂಥ ಹಣ ನಿನಗಿರ್ತದೆ. ಆದರೆ ನಿನ್ನನ್ನು ದುಃಖ ಕಾಡುತ್ತಲೇ ಇರ್ತದೆ, ಒಂದು ದಿನನೂ ಸುಖವಾಗಿರುವುದಿಲ್ಲ. ಹಣ ಇದ್ದಿದ್ದಕ್ಕಾಗಿ, ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ದೇವರ ಆಶೀರ್ವಾದ. ಜ್ಞಾನೋಕ್ತಿ 10:22 ಕಾಣಿಸ್ತದೆ. ಎಷ್ಟು? 10. ಜ್ಞಾನೋಕ್ತಿ 10:24. ಭಾಳ ಜಾಗ್ರತೆಯಿಂದ ಓದ್ರಿ. ದೇವರ ಆಶೀರ್ವಾದ. ನನ್ನ ಪ್ರಿಯ ಸಹೋದರಿ, ಧನವಂತನು ಎಷ್ಟು ಬೇಕಾದರೂ ಧನವಂತನಾಗಬಹುದು, ಆದರೆ ಅವನ ಧನ ಸಂಪತ್ತು ವಕ್ರ ಮೋಸದಿಂದ ಬಂದರೆ ಅವನು ಯಾವತ್ತೂ ಸುಖವಾಗಿರ್ಲಿಕ್ಕಾಗೋದಿಲ್ಲ. ಆದರೆ ದೇವರ ಆಶೀರ್ವಾದದಿಂದ ಉಂಟಾಗತಕ್ಕಂಥ ಧನ ಸಂಪತ್ತು ಅವನಿಗೆ 22. ಜ್ಞಾನೋಕ್ತಿ 10:22. ಕರ್ತನ ಒಡೆಯನ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುವುದು, ಆದರೆ ದೇವರು ಆ ಐಶ್ವರ್ಯದೊಂದಿಗೆ ದುಃಖವನ್ನು ಸೇರಿಸುವುದಿಲ್ಲ. ಬೈಬಲ್ ಹೇಳ್ತಾ ಇದೆ. ದೇವರ ಮಕ್ಕಳೇ, ಸಲ್ಮೋನ್ ಮಹಾರಾಜನು, ದೈವಭಕ್ತನು, ತನ್ನ ಮಗನಾದ ರಾಜಕುಮಾರನಾದ ಸಲ್ಮೋನ್ ಮಹಾರಾಜನಿಗೆ ದಾವೀದು ಅರಸನು ನೀತಿ ಉಪದೇಶವನ್ನು ನೀಡ್ತಾ ಇದ್ದಾನೆ. ದೇವರ ಆಶೀರ್ವಾದದಿಂದ ಉಂಟಾಗತಕ್ಕಂಥ ಐಶ್ವರ್ಯವು, ಅಂದರೆ ದೇವರ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ ಹೊರತು ಅದರೊಳಗೆ ದುಃಖವನ್ನು ದೇವರು ಸೇರಿಸುವುದಿಲ್ಲ ಎಂಬುದಾಗಿ ಹೇಳಿದ್ದಾನೆ. ಆದರೆ ಇಲ್ಲಿರ್ತಕ್ಕಂಥ ಬಡಪಾಯಿ, ಅವಳ ಹತ್ರ ಏನಿಲ್ಲ, ಈ ನೀತಿ, ಈ ರಾಜ್ಯದ ವಾರ್ತೆ ತನ್ನ ಮನಸ್ಸೊಳಗೆ ಬಚ್ಚಿಟ್ಕೊಂಡ್ಲು. ಅದಕ್ಕಾಗಿ ಬೈಬಲ್ ಹೇಳ್ತಾ ಇದೆ, ದೇವರ ರಾಜ್ಯದ ಸುವಾರ್ತೆ, ಈ ಒಂದು ವಾರ್ತೆ ಹೊಲದಲ್ಲಿ ಬಚ್ಚಿಟ್ಟಿದ್ದ ಬೊಕ್ಕಸಕ್ಕೆ ಸಮಾನವಾಗಿದೆ. ಯಾವುದಕ್ಕೆ? ಬೊಕ್ಕಸಕ್ಕೆ ಸಮಾನವಾಗಿದೆ, ಒಂದು ನಿಧಿಗೆ ಸಮಾನವಾಗಿದೆ. ಅದನ್ನು ಕಂಡುಕೊಳ್ಳುವವನು ಸಂತೋಷವಾಗಿ ತಿರುಗಿ ಹೋಗಿ ಎಲ್ಲವನ್ನು ಮಾರಿ ಆ ಹೊಲವನ್ನು ಕೊಂಡುಕೊಂಡಂತೆ. ಅಂದರೆ ಇದು ಲೋಕದಲ್ಲಿ ಯೇಸು ಕ್ರಿಸ್ತನು ಸಾರಿರತಕ್ಕಂಥ ನೀತಿ, ಯೇಸು ಕ್ರಿಸ್ತ ಸಾರಿರತಕ್ಕಂಥ ಸದುಪದೇಶಗಳು, ಯೇಸು ಕ್ರಿಸ್ತ ಸಾರಿರತಕ್ಕಂಥ ಸುವಾರ್ತೆಯು ಮನುಷ್ಯನಿಗೆ ಎಲ್ಲ ಆಸ್ತಿ ಅಂತಸ್ತನ್ನು ಕೂಡ ಹೋಲಿಸ್ಲಿಕ್ಕಾಗಲ್ಲ. ಭೂಲೋಕದ ಎಲ್ಲ ಸಂಪತ್ತು ಕೂಡ ಇದರೊಟ್ಟಿಗೆ ಹೋಲಿಸ್ಲಿಕ್ಕಾಗಲ್ಲ. ಅಷ್ಟು ಅಮೂಲ್ಯವಾದಂಥ ನೀತಿ ಶಿಕ್ಷಣವನ್ನು, ನೀತಿ ಪಾಠಗಳನ್ನು, ನೈತಿಕ ನೀತಿಯನ್ನು, ಸಾಮಾಜಿಕ ನೀತಿಯನ್ನು, ಕೌಟುಂಬಿಕ ನೀತಿಯನ್ನು, ಭೌತಿಕ ನೀತಿಯನ್ನು ಹಾಗೂ ಜೀವನದ ನೀತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಈ ದೇವರ ರಾಜ್ಯದ ನೀತಿ ಆ ಬಡವಳಾದವಳಲ್ಲಿ ಅಡಗಿಸಿಕೊಂಡು ಹಾಗೆ ಅನುಸರಿಸಿ ನಡೀತಾ ಇರೋದ್ರಿಂದ ದೇವರು ಒಂದು ದಿನ ಆ ಪ್ರಾಮಾಣಿಕಳಾದ ಬಡವಳೇ ಸರ್ವಶ್ರೇಷ್ಠಳಾಗುವಂತೆ ಐಶ್ವರ್ಯವಂತಳಾದ. ನಿಮ್ಮ ಹತ್ರ ಏನಿಲ್ಲ, ಆದರೆ ಯೇಸುವಿನ ಈ ನೀತಿ ಉಪದೇಶಗಳು ನೀವು ಪರಿಪೂರ್ಣವಾಗಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಪ್ರಾಮಾಣಿಕರಾಗಿ, ನೀತಿವಂತರಾಗಿ, ಭಯಭಕ್ತಿಯಿಂದ ನಿಮ್ಮ ತಂದೆ ತಾಯಿಗಳಿಗೂ ನೀವು ನಂಬಿಕಸ್ಥರಾಗಿರಿ. ನಿಮ್ಮ ಕೆಲಸದಲ್ಲಿರುವಾಗ ನಿಮ್ಮ ಯಜಮಾನರಿಗೂ, ನಿಮ್ಮ ಧನಿಗೂ ನೀವು ನಂಬಿಕಸ್ಥರಾಗಿದ್ದು ನೋಡಿ. ಅವರು ಎಷ್ಟು ಗದರಿಸಿದ್ರು, ನೀವು ಕೆಲಸ ಮಾಡ್ತಿರುವಾಗ ನಿಮ್ಮ ಧನಿಯವರು ಎಷ್ಟು ಸಾರಿ ಗದರಿಸ್ತಾರೆ, ಎಷ್ಟು ಸಾರಿ ನಿಮ್ಮನ್ನು ತೆಗಳುತ್ತಾರೆ, ಎಷ್ಟು ಸಾರಿ ನಿಮ್ಮನ್ನು ಹಿಂಸಿಸ್ತಾರೆ. ಆದರೂ ನೀವು ಕೆಲಸವನ್ನು ಬಿಟ್ಟು ಬಿಡದೆ ತಾಳ್ಮೆಯಿಂದ ಸಹಿಸಿಕೊಂಡು ಅವರು ಹೇಳುವ ಕೆಲಸವನ್ನು ಪ್ರಾಮಾಣಿಕವಾಗಿ ನೀನು ಮಾಡ್ತಾ ಇದ್ರೆ ಖಂಡಿತವಾಗಿ ತಡವಾಗದೇ ಇದ್ದರೂ ನಿನ್ನನ್ನು ದೇವರು ಉನ್ನತ ಸ್ಥಿತಿಗೆ ಏರಿಸ್ತಾನೆ. ನೀನು ನಿಜವಾಗಲೂ ಒಂದು ದೊಡ್ಡ ಸುಖ ಜೀವನಕ್ಕಾಗಿ, ಕ್ಷೇಮ ಜೀವನಕ್ಕಾಗಿ, ಶಾಂತಿಯುಳ್ಳ ಜೀವನಕ್ಕಾಗಿ ನಿನ್ನನ್ನು ನೀನು ಸಿದ್ಧಪಡಿಸ್ಕೊಳ್ತಾ ಇದ್ದೀನಿ ಅಂತಕ್ಕಂಥ ಸತ್ಯವನ್ನು ಎಷ್ಟು ಮಾತ್ರಕ್ಕೂ ಮರ್ತೋಗ್ಬೇಡ. ಯಾಕಂದರೆ ಇದೇ ಬೈಬಲ್ನಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಮಾತು ಎನ್ನದೆ 5ನೇ ವಚನ, ಜ್ಞಾನೋಕ್ತಿ 19ನೇ ಅಧ್ಯಾಯ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಕಪಟ ಸಾಕ್ಷಿ ಉಳ್ಳವನು. ಓದ್ರಿ, ಜ್ಞಾನೋಕ್ತಿ 19. ಸುಳ್ಳು ಸಾಕ್ಷಿ ಹೇಳುವವನು ಶಿಕ್ಷಿಸಲ್ಪಡದೆ ಇರುವುದಿಲ್ಲ,
ಸುಳ್ಳಾಡುವವನು ಎಷ್ಟು ಮಾತ್ರಕ್ಕೂ ತಪ್ಪಿಸಿಕೊಳ್ಳುವುದು ಎಂಬುದಾಗಿ ಈ ಕ್ರಿಸ್ತನ ನೀತಿ, ಈ ಪರಲೋಕ ರಾಜ್ಯದ ನೀತಿ ಹೇಳ್ತಾ ಇದೆ. ಸುಳ್ಳಾಡುವವನು ತಪ್ಪಿಸ್ಕೊಳ್ಳಿಕ್ಕೆ. ಆದ್ರೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತು ಏನಂದ್ರೆ, ಬೀಸೋ ದೊನ್ನಿಯನ್ನು ತಪ್ಪಿಸ್ಕೊಂಡ್ರೆ 100 ವರ್ಷ ಆಯು ಎಂಬುದಾಗಿ. ಅಂದ್ರೆ ಅರ್ಥ ಏನು? ಸುಳ್ಳು ಮಾತಾಡಿ ಹೇಗಾದ್ರೆ ತಪ್ಪಿಸ್ಕೊಂಡ್ರೆ 100 ವರ್ಷ ಎಂಬುದಾಗಿ. ಈ ಗಾದೆ ಮಾತು ಯಾವತ್ತಿಗೂ ನಿಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಳ್ಳಾಡಿದ್ದವನು ಎಷ್ಟು ಮಾತ್ರಕ್ಕೂ ತಪ್ಪಿಸ್ಕೊಳ್ಳಿಕ್ಕಾಗುದಿಲ್ಲ. ಶಿಕ್ಷೆ ಖಚಿತವಾಗಿ, ಖಂಡಿತವಾಗಿ ಅವನು ಹೊಂದುತ್ತಾನೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತಾ ಇದೆ. ಹಾಗೆ 9ನೇ ವಚನವನ್ನು ಓದುವಾಗ ಬಹಳ ಜಾಗ್ರತೆಯಿಂದ ನೆನಪಿಟ್ಬಿಟ್ಕೊಳ್ತೀವಿ. ಯಾವ ಮನುಷ್ಯನು ಜೀವನದಲ್ಲಿ ನೋಡ್ರಿ ಹೇಗೆ ನಮ್ಮ ಬೈಬಲ್ ನೀತಿಯನ್ನು ಕಲಿಸ. ಐ ಆಮ್ ಟೀಚಿಂಗ್ ದ ಲಾ ಆಫ್ ದ ಬೈಬಲ್ ಫಾರ್ ಯುವರ್ ಮಾರಲ್ ವ್ಯಾಲ್ಯೂಸ್. ನಿಮ್ಮ ನೈತಿಕ ಮೌಲ್ಯಗಳು ಬೆಳೆಸ್ಕೋಬೇಕಾದ್ರೆ ಅದಕ್ಕೆ ನ್ಯಾಯ ಪ್ರಮಾಣಗಳು ಅಸ್ತಿತ್ವವಾಗಿರ್ತದೆ. ಫಾರ್ ಆಲ್ ಯುವರ್ ಮಾರಲ್ ವ್ಯಾಲ್ಯೂಸ್ ನೀಡ್ಸ್ ದ ಲಾ. The law is a fundamental basic structure for the moral values. ನೀನು ಈ ದೇವರ ರಾಜ್ಯದ ನೀತಿಯನ್ನು ನೀನು ಪಾಲನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಉನ್ನತ ಸ್ಥಿತಿಗೆ ಬರ್ತೀವಿ. ಈಗ ನೋಡೋಣ ಸುಳ್ಳುಗಾರನ ಗತಿ ಏನಾಗ್ತದೆ ಎಂಬುದಾಗಿ. ಸುಳ್ಳು ಸಾಕ್ಷಿ ಶಿಕ್ಷಿಸಲ್ಪಡದೇ ಇರುವುದಿಲ್ಲ. 9ನೇ ವಚನ, ಸುಳ್ಳಾಡುವವನು ಕೊನೆಗೆ ನಾಶವಾಗುವನು. ದೇವರ ಮಕ್ಕಳೇ, ನನ್ನ ಪ್ರಿಯ ಸಹೋದರಿ ಸಹೋದರೇ, ನಾನು ಹೇಳಿರೋ ಮಾತು ಒಂದು ವಕ್ರವುಳ್ಳ, ಮೋಸವುಳ್ಳ, ಕಪಟವುಳ್ಳ ಮಾತಾಡುವ ಮೂಢನಿಗಿಂತಲೂ ಪ್ರಾಮಾಣಿಕನಾಗಿ ನಡೆದುಕೊಳ್ಳುವ ಬಡವನೇ ಶ್ರೇಷ್ಠನು. ಇದೇ 19ನೇ ಜ್ಞಾನೋಕ್ತಿಯಲ್ಲಿ ನಾವು ನೋಡಿದ್ದೇವೆ. 5ನೇ ವಚನದಲ್ಲಿ ನೋಡಿದ್ದೇವೆ, ಸುಳ್ಳಾಡುವವನು ಶಿಕ್ಷಿಸಲ್ಪಡದೇ ಇರುವುದಿಲ್ಲ, ಸುಳ್ಳಾಡುವವನು ಶಿಕ್ಷೆ ಖಂಡಿತವಾಗಿ ಹೊಂತಾನೆ. 9ನೇ ವಚನದಲ್ಲಿ ನೋಡಿದ್ದೇವೆ, ಸುಳ್ಳಾಡುವವನು ಎಷ್ಟು ಮಾತ್ರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದಿಲ್ಲ, ಅವನು ಸುಳ್ಳು ಆಡುವವನು ನಾಶವಾಗುವವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾನು ನಿಮಗೆ ಹೇಳ್ತಾ ಇದ್ದೇನೆ, ಈ ಭೂಲೋಕದಲ್ಲಿ ಸುಳ್ಳಾಡುವವನು, ಯಾವತ್ತಾದರೆ ಸುಖವಾಗಿ ಮೋಸ ಮಾಡುವವನು, ಭ್ರಷ್ಟತೆಯಿಂದ ತುಂಬಿರ್ತಕ್ಕಂಥವನು, ಅನ್ಯಾಯವನ್ನು ಮಾಡತಕ್ಕಂಥ, ಎಷ್ಟೇ ದೊಡ್ಡ ಪದವಿಯಲ್ಲಿ, ಎಷ್ಟೇ ದೊಡ್ಡ ಸ್ಥಾನದಲ್ಲಿ, ಎಷ್ಟೇ ದೊಡ್ಡ ಸರ್ಕಾರಿ ಅಧಿಕಾರದಲ್ಲಿದ್ದ ವ್ಯಕ್ತಿ ಆಗಿರಲಿ, ಸುಖವಾಗಿದ್ದಿದ್ದು ನಾನು ನೋಡಿಲ್ಲ. ನನ್ನ ಜೀವಮಾನವೆಲ್ಲ ಅನೇಕ ಇತಿಹಾಸಗಳನ್ನು ಓದ್ತಾ ಇದ್ದೇನೆ. ಕೊನೆಗೆ ಎಂಥ ಭ್ರಷ್ಟರು, ದುಷ್ಟರು, ಅನೀತಿವಂತರು, ಬಲಾತ್ಕಾರ ಮಾಡ್ತಕ್ಕಂಥರು, ಅತ್ಯಾಚಾರ ಮಾಡ್ತಕ್ಕಂಥರು, ಅನ್ಯಾಯ ಅಕ್ರಮ ಮಾಡ್ತಕ್ಕಂಥರ ಬದುಕು ಕೊನೆಗೆ ನಾಶ, ವಿನಾಶ, ವಿನಾಶ. ಅವರ ಬದುಕುವ ಎಲ್ಲ ದಿನಗಳು ಸುಖ ಇಲ್ಲದೆ, ನೆಮ್ಮದಿ ಇಲ್ಲದೆ, ತೃಪ್ತಿ ಇಲ್ಲದೆ, ಶಾಂತಿ ಇಲ್ಲದೆ, ಬಳಲುತ್ತಾ ಬಳಲುತ್ತಾ ಅನೇಕ ಮಾರಕ ರೋಗಗಳಿಗೆ ತುತ್ತಾಗಿ ಜೀವನದ ಪ್ರತಿ ದಿನ ಸುಖ ಇಲ್ಲದೆ ಜೀವಿಸುವ ಅನೇಕ ದುಷ್ಟರನ್ನು ನಾನು ನೋಡಿದ್ದೇನೆ. ಅದೇ ರೀತಿಯಿಂದ ಪ್ರಾಮಾಣಿಕವಾಗಿ ಈ ಬೈಬಲ್ನ ವಾಕ್ಯಗಳ ಅನುಸಾರವಾಗಿ ನಡೆದಿರ್ತಕ್ಕಂಥವ್ರು ಎಷ್ಟು ಸುಖ, ಎಷ್ಟು ಸಮಾಧಾನ, ನೆಮ್ಮದಿ, ಶಾಂತಿ, ಸಂತೋಷ, ನೆಮ್ಮದಿ. ದೇವರ ರಾಜ್ಯದ ಸುವಾರ್ತೆ ತಿನ್ನುವುದು ಕುಡಿದು ಮಾತ್ರ ಅಲ್ಲ, ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ ಅವನಿಗೆ ಯಾವತ್ತಿಗೂ ಇರ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ಯೇಸು ಕ್ರಿಸ್ತರ ಈ ಸುವಾರ್ತೆ ಜನರನ್ನು ಮತ ಅಲ್ಲ ನಾನು ಬೋಧಿಸೋದು. ಯೇಸು ಕ್ರಿಸ್ತನು ಕೂಡ ಒಂದು ಮತವನ್ನಲ್ಲ ಬೋಧಿಸೋದು. ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ನೀತಿಯನ್ನು ಪ್ರತಿಯೊಂದು ಮಾನವನಿಗೆ ಕಲಿಸಿಕೊಟ್ಟು ಹೋಗಿದ್ದಾನೆ. ಆದರೆ ಯಾವ ಮಾನವನು ಇದನ್ನು ತಿಳಿದುಕೊಳ್ತಾನೋ ಅವನು ಸುಖ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಮನಃಶಾಂತಿಯಿಂದ ಅವನು ಧನವಂತನಾಗ್ತಾನೆ. ಅದಕ್ಕೆ ದೇವರ ಆಶೀರ್ವಾದವು ಐಶ್ವರ್ಯವನ್ನು ಉಂಟು ಮಾಡುತ್ತದೆ ಹೊರತು ಅದರೊಟ್ಟಿಗೆ ದೇವರು ದುಃಖವನ್ನು ಸೇರಿಸುವುದಿಲ್ಲ ಎಂಬುದಾಗಿ ಸತ್ಯವು ಬರೆಯಲ್ಪಟ್ಟಿದೆ. ಅಂದರೆ ದೇವರ ಮಾತಿನ ಪ್ರಕಾರವಾಗಿ, ಯೇಸುವಿನ ನೀತಿ ವಚನ ಪ್ರಕಾರವಾಗಿ, ಯೇಸುವಿನ ನೀತಿ ನ್ಯಾಯ ಪ್ರಮಾಣಗಳ ಪ್ರಕಾರವಾಗಿ, ಯೇಸು ಕಲಿಸ್ಕೊಟ್ಟಿರ್ತಕ್ಕಂಥ ಆ ಪ್ರಾಮಾಣಿಕತ್ವದ ಪ್ರಕಾರವಾಗಿ ನೀನು ನಡ್ಕೊಳ್ಳೋದಾದ್ರೆ ನಿನ್ನ ಜೀವನ ನೀನು ಎಲ್ಲಿಯೂ ಈ ನೀತಿ, ಈ ಒಂದು ಪ್ರಾಮಾಣಿಕತ್ವ, ಈ ನಂಬಿಕಸ್ತಿಕೆ, ಈ ವಿನಯ, ನಮ್ರತೆ, ತಗ್ಗಿಸುವಿಕೆ ನಿನ್ನನ್ನು ಒಂದು ದಿವಸ ಖಂಡಿತವಾಗಿ ಯಶಸ್ವಿ ಮೇಲೆ ಯಶಸ್ವಿಯಾಗಿ ತಲುಪ್ತೀನಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದು ಕ್ರೈಸ್ತವರಲ್ಲ, ಯಾರು ಬೇಕಾದರೂ ಈ ನೀತಿಯಲ್ಲಿ ನಡ್ಕೊಳ್ಬೋದು. ಎಂಥವನನ್ನು ಕೂಡ ದೇವರು ಆಶೀರ್ವದಿಸ್ತಾನೆ. ದೇವರ ಮಕ್ಕಳೇ, ಅನೇಕ ಯಶಸ್ವಿಯುಳ್ಳ ಜನರ ಹಿಂದೆ ನಾನು ಕಂಡಿದ್ದೇನೆಂದರೆ
ಪ್ರಾಮಾಣಿಕತ್ವ. ಅವರೆಲ್ಲ ಸಾಕ್ಷಿ ಹೇಳ್ತಾರೆ, ಅವರ ಬಗ್ಗೆ ಅವರು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ, ಅವರ ಹೇಳಿಕೆ ಕೊಡ್ತಾರೆ. ಆದರೆ ನಾನು ಗಮನಿಸಿದ್ದೇನೆಂದರೆ ಭಾಳ ಜನ ಅವನು ಕಟ್ಕೊಂಡಿರ್ತಕ್ಕ ಚಾಲೆಂಜ್ ಎಂಬುದಾಗಿ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಚಾಲೆಂಜ್ ಇದ್ದಿರ್ಬೋದು, ಶ್ರಮೆನೂ, ಸೋಮೇರಿತನೂ ಇಲ್ಲ. ಹೌದು, ಸೋಮೇರಿತನ ಇಲ್ಲದೆ ಬಹಳ ಚುರುಕಾಗಿ ಕೆಲಸ ಮಾಡ್ತಕ್ಕಂಥನಾಗಿದ್ರೂ ಕೂಡ ನಾನು ಪ್ರತಿಯೊಂದು ಯಶಸ್ಸುಳ್ಳ ಪುರುಷನ ಹಿಂದೆ ಪ್ರಾಮಾಣಿಕತ್ವವು, ನಂಬಿಗಸ್ತಿಕೆಯು ನಾನು ಕಂಡೆ. ಅದಕ್ಕಾಗಿ ಅವನು ಶಾಶ್ವತವಾಗಿ ಅವನ ಬದುಕು ದಿನಗಳೆಲ್ಲ ಮಾತ್ರ ಅಲ್ಲದೆ ಅವನು ತನ್ನ ಮಕ್ಕಳಿಗೂ ಸಂಪತ್ತನ್ನು ಕೂಡಿಸಿಡ್ತಾನಂತೆ. ನಮ್ಮ ಬೈಬಲ್ನಲ್ಲಿ ಹೇಳಲಾಗಿದೆ, ನೀತಿವಂತನು ತನಗೂ ತನ್ನ ಮಕ್ಕಳಿಗೂ ಸ್ವಾಸ್ಥ್ಯವನ್ನು, ಆಸ್ತಿಯನ್ನು, ಸಂಪತ್ತನ್ನು ಗಳಿಸಿಡ್ತಾನಂತೆ. ಹಾಗೆ ನನ್ನ ಪ್ರಿಯ ಸಹೋದರರೇ, ಇವತ್ತು ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ನೀತಿ ಪಾಠಗಳು, ಶಿಕ್ಷಣಗಳು ನಮ್ಮ ಜೀವನಕ್ಕೆ ಇಂದಿನಿಂದ ಅಸ್ತಿತ್ವವಾಗಿ ಮಾಡಿಕೊಂಡು ಬದುಕಿದರೆ ಬದುಕುವ ಎಲ್ಲ ದಿನಗಳಲ್ಲಿ ಮನಃಶಾಂತಿಯಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಧನವಂತರಾಗುತ್ತೀರಿ. ಅನೇಕ ಜನರಿಗೆ ಸಹಾಯ ಮಾಡ್ತಕ್ಕಂಥರಾಗ್ತೀರಿ. ಬೇರೆಯವರನ್ನು ಸಮಾನವಾಗಿ ನೋಡ್ತಕ್ಕಂಥವ್ರು, ಕರುಣೆ ಉಳ್ಳವರು ಕರುಣೆಯನ್ನು ಪಡೀತಾರೆ. ಅನೇಕ ಜನರಿಗೆ ಸಹಾಯ ಮಾಡೋರು ಅವರು ಸಹಾಯವನ್ನು ಪಡ್ಕೊಳ್ತಾರೆ. ಪ್ರೀತಿಸುವವರು ನಿಷ್ಕಪಟವುಳ್ಳ ಪ್ರೀತಿ, ಅಂದರೆ ಈ ಲೋಕದಲ್ಲಿ ನಡೀತಕ್ಕಂಥ ಪ್ರೀತಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ದೈವ ಪ್ರೀತಿ, ನಿಷ್ಕಪಟವುಳ್ಳ ಪ್ರೀತಿ ಮಾಡುವವನು ಅವನು ದೇವರಿಂದ ಬಹಳ ಪ್ರೀತಿಯನ್ನು ಹೊಂತಾನೆ. ಅವನ ಜೀವನ ಮನಃಶಾಂತಿಯಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ, ಆರೋಗ್ಯದಿಂದ ಬದುಕು ದಿನಗಳೆಲ್ಲ ಹರ್ಷಿಸ್ತಾ ಆನಂದಿಸುತ್ತಾ ಬದುಕುತ್ತಾನೆ. ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು, ಭೂಲೋಕದ ಆಕಾಶಕ್ಕೆ ಒಡೆಯನಾಗಿರ್ತದೆ ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಈ ಸುವಾರ್ತೆ, ಈ ನೀತಿ ಉಪದೇಶ, ಈ ಶಿಕ್ಷಣ, ಈ ಆಜ್ಞೆಗಳು ಮಹಾತ್ಮ ಗಾಂಧಿಯನ್ನೇ ಪ್ರೇರೇಪಿಸಿ ನಮ್ಮ ದೇಶವನ್ನು ಸ್ವಾತಂತ್ರ್ಯಿಸತಕ್ಕಂಥ ಅಹಿಂಸಾ ಎಂಬ ನೀತಿ ಕೂಡ ಇದೇ ಬೈಬಲ್ನಿಂದ ಮಹಾತ್ಮ ಗಾಂಧಿಯವರು ಕಲಿತು ಈ ದೇಶವನ್ನೇ ಸ್ವತಂತ್ರಿಸಿಕೊಂಡಿದ್ದಾರೆ. ಅಂಥ ದಿವ್ಯ ಶಕ್ತಿ, ಅಂಥ ಬಲವಾದಂಥ ಶಕ್ತಿ ಭೂಲೋಕದಲ್ಲಿ ಈ ಕರ್ತನಾದ ಯೇಸು ಕ್ರಿಸ್ತನು ನುಡಿದಿರತಕ್ಕಂಥ ಮಾತುಗಳಲ್ಲಿ ಮಾತ್ರ ಇದೆ ಎಂಬುದಾಗಿ ನಿಮಗೆ ತಿಳಿಸುತ್ತಾ ಪ್ರಾರ್ಥನೆ ಮಾಡೋಣ. ನನ್ನ ಪ್ರಿಯ ಸಹೋದರಿ, ಹೌದು ಕರ್ತನೆ, ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರ್ಯಾರು ಇವತ್ತು ಕರ್ತನೆ ಪ್ರಾಮಾಣಿಕತ್ವ, ನಂಬಿಗಸ್ತಿಕೆ, ವಿನಯ, ನಮ್ರತೆ, ತಗ್ಗಿಸುವಿಕೆ, ಸಹನೆ, ಸಹಿಸಿಕೊಳ್ಳೋದು, ತಾಳ್ಮೆ ಪಡೋದು, ಹೌದು ಕರ್ತನೆ, ಎಷ್ಟು ಮನುಷ್ಯನಿಗೆ ಜಯ ಕೊಡ್ತದೆ, ಮನುಷ್ಯನಿಗೆ ಸುಖ ಕೊಡ್ತದೆ, ನೆಮ್ಮದಿ ಕೊಡ್ತದೆ, ಅಲ್ಲದೆ ಕೊನೆಗೆ ಉನ್ನತ ಸ್ಥಿತಿಗೆ ಏರಿಸ್ತದೆ ಎಂಬುದಾಗಿ ನಿನ್ನ ನೀತಿ ವಚನಗಳಿಂದ ಕರ್ತನೆ ಇವತ್ತು ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಯಾರ್ಯಾರು ಈ ವಾಕ್ಯವನ್ನು ಕೇಳಿದರೆ ಅವರ ಜೀವನದಲ್ಲಿ ಕರ್ತನೆ ಈ ಒಂದು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಓದುತ್ತಾ ಈ ಕಾರ್ಯಕ್ರಮ ನೋಡ್ತಾ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೀತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಶುಭವಾಗಲಿ. ಅವರ ಮೂಲಕವಾಗಿ ಅನೇಕ ಜನರು ಹಾಗೆ ಅನುಸರಿಸಿ ಹಿಂಬಾಲಿಸತಕ್ಕಂಥವರಾಗಿ ಆ ನೀತಿಯನ್ನು, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯನ್ನು, ಯೇಸು ಕ್ರಿಸ್ತನ ಉಪದೇಶಗಳನ್ನು, ಯೇಸು ಕ್ರಿಸ್ತನ ಆ ಒಂದು ಕಟ್ಟಳೆಗಳನ್ನು, ಆಜ್ಞೆಗಳನ್ನು, ಶಿಕ್ಷಣಗಳನ್ನು ಕರ್ತನೆ ಅನುಸರಿಸಿ ತಮ್ಮ ಜೀವನವೇ ಧನ್ಯವಾಗಿ ಮಾಡಿಕೊಳ್ಳಿ ಎಂಬುದಾಗಿ ಹಾರೈಸುತ್ತಾ ಶುಭವು, ಕ್ಷೇಮವು, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯವು, ಸಂತೋಷವು, ಆನಂದವು ಅವರ ಕುಟುಂಬಕ್ಕೆ ಇರಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ದೇವರು ನಿಮ್ಮನ್ನು ಖಂಡಿತವಾಗಿ ಉನ್ನತಿಸಿರ್ತಾನೆ. ಗಾಡ್ ಬ್ಲೆಸ್ ಯು.